ಎವಲ್ಯೂಷನ್ ಬರೀ ಥಿಯರಿ ಮಾತ್ರನಾ ಇಲ್ಲ ಫ್ಯಾಕ್ಟ್ ಕೂಡನಾ? ನಮ್ಮೆಲ್ಲರ ತುಂಬ ಹಳೆಯ ಮೊದಲನೇ ಆನ್ಸೆಸ್ಟರ್ ಆ್ಯಕ್ಚುಲಿ ಎಲ್ಲಿಂದ ಬಂದರು? ಅಪ್ರಾಕ್ಸಿಮೇಟ್ಲಿ 4 ಬಿಲಿಯನ್ ಇಯರ್ಸ್ ಮುಂಚೆ ಭೂಮಿ ಮೇಲೆ ಲೈಫ್ ಶುರು ಆಯಿತು. ಅದಾದಮೇಲೆ ಬಿಲಿಯನ್ ಆಫ್ ಇಯರ್ಸ್ ಎವಲ್ಯೂಷನ್ಸ್ ಆದಮೇಲೆ ತುಂಬ ನಂಬರ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ನ ಸ್ಪೆಸಿಸ್ ಡೆವಲಪ್ ಆಯಿತು. ನೀವಿವತ್ತು ನೋಡ್ತಿರೋ ಭೂಮಿ ಮೇಲೆ ಎಕ್ಸಿಸ್ಟ್ ಆಗಿರೋ ಎಲ್ಲ ರೀತಿಯ ಗಿಡಗಳು, ಮರಗಳು, ಪ್ರಾಣಿಗಳು ಆ್ಯಂಡ್ ಎಲ್ಲ ರೀತಿಯ ಸ್ಪೆಸಿಸ್ ಎಕ್ಸಿಸ್ಟ್ ಆಗಿರೋದು ಎವಲ್ಯೂಷನ್ ಇಂದ. ಈ ಎಲ್ಲ ಸ್ಪೆಸಿಸ್ ಅಲ್ಲಿ ಒಂದು ಹೋಮೋಸೆಪಿಯನ್ಸ್, ಅದೇ ಮನುಷ್ಯರು. ಮಂಗನಿಂದ ಮಾನವ ಅನ್ನೋ ತರ ಮಂಕೀಸಿಂದ ಮನುಷ್ಯರು ಬಂದ್ರ ಅನ್ನೋ ಕ್ವೆಶನ್ ರೈಸ್ ಆಗುತ್ತೆ. ಹಾಗಿದ್ರೆ ಯಾಕೆ ನಾವಿನ್ನು ಮಂಕೀಸ್ನ ನೋಡ್ತಾ ಇದ್ದೀವಿ? ಯಾಕೆ ಅದಿನ್ನು ಎಕ್ಸಿಸ್ಟ್ ಆಗಿದೆ? ಯಾಕೆ ಮಂಕೀಸ್, ಗೊರಿಲಾಸ್, ಚಿಂಪಾಂಜೀಸ್ ಹ್ಯೂಮನ್ ಆಗಿ ಡೆವಲಪ್ ಆಗಿಲ್ಲ? ಈ ತರ ಕ್ವೆಶನ್ಸ್ ಜನಗಳು ಅವಾಗವಾಗ ಕೇಳ್ತಾ ಇರ್ತಾರೆ. ಕೆಲವರಂತೂ ಎವಲ್ಯೂಷನ್ ನಂಬೋದೇ ಇಲ್ಲ, ಅದೊಂದು ಲೈ ಅಂತ ಹೇಳ್ತಾರೆ. ಈ ಎವಲ್ಯೂಷನ್ ಥಿಯರಿ ಎಷ್ಟು ಮಾತ್ರ ಸತ್ಯ? ಇದು ಓನ್ಲಿ ಥಿಯರಿ ಮಾತ್ರನಾ ಇಲ್ಲ ಫ್ಯಾಕ್ಟ್ ಕೂಡನಾ? ಅಂಡ್ ಹೇಗೆ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ ಇವಾಲ್ವ್ ಆಯ್ತು, ಮೀನ್ಸ್ ಡೆವಲಪ್ ಆಯಿತು? ಇದೆಲ್ಲಾನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಒಂದು ದೊಡ್ಡ ಮಿಸ್ಕನ್ಸೆಪ್ಷನ್ನ ಕ್ಲಿಯರ್ ಮಾಡ್ತಾ ಈ ಟಾಪಿಕ್ನ ಶುರು ಮಾಡೋಣ. ಮಂಕೀಸ್ ಹ್ಯೂಮನ್ ಆಗಿ ಕನ್ವರ್ಟ್ ಆಯಿತು ಅಂತ ಈ ಎವಲ್ಯೂಷನ್ ಥಿಯರಿ ಹೇಳ್ತಿಲ್ಲ. ಎವಲ್ಯೂಷನ್ ಥಿಯರಿ ಏನು ಹೇಳ್ತಿದೆ ಅಂದರೆ ಎಲ್ಲ ಮಂಕೀಸ್, ಗೊರಿಲಾಸ್, ಚಿಂಪಾಂಜೀಸ್ ಆ್ಯಂಡ್ ಮನುಷ್ಯರಿಗೆ ಒಂದೇ ಆನ್ಸೆಸ್ಟರ್ ಅಂತ, ಒಂದೇ ಪೂರ್ವಜರು. ಆ ಆನ್ಸೆಸ್ಟರ್ ಇವಾಗ ಬದುಕಿಲ್ಲ. ನಿಮಗೆ ಎವಲ್ಯೂಷನ್ ವಿಜುವಲೈಸ್ ಮಾಡಬೇಕಂದ್ರೆ ಒಂದು ಮರನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮರ ಒಂದು ಸ್ಟೆಮ್ ಇಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಅದು ಕೊಂಬೆಗಳಾಗಿ ಬೆಳೆಯುತ್ತೆ, ಅಲ್ಲಿಂದ ಮೇಲೆಗೆ ಚಿಕ್ಕ ಚಿಕ್ಕ ಬ್ರಾಂಚಸ್ ಆಗಿ ಡೆವಲಪ್ ಆಗುತ್ತೆ. ಇದೇ ತರ ಬೆಳೆಯುವಾಗ ನೀವು ಎಡ್ಜ್ ಆಫ್ ದ ಟ್ರೀನ ನೋಡ್ತೀರಾ. ಆ ಎಲ್ಲ ಎಂಡ್ ಪಾಯಿಂಟ್ಸೇ ಇವಾಗ ಎಕ್ಸಿಸ್ಟ್ ಆಗಿರೋ ಕ್ರಿಯೇಚರ್ಸ್. ಆದರೆ ಒಂದು ಕ್ವೆಶನ್ ನಿಮ್ಮ ಮೈಂಡಲ್ಲಿ ಇವಾಗಲೂ ಬರ್ಬೋದು, ಯಾಕೆ ನಮ್ಮ ಕೆಲವು ಆನ್ಸೆಸ್ಟರ್ಸ್ ಮಾತ್ರ ಮನುಷ್ಯರಾದರು, ಇನ್ನು ಕೆಲವರು ಚಿಂಪಾಂಜೀಸ್ ಆಗಿ, ಇನ್ನು ಕೆಲವರು ಗೊರಿಲ್ಲಾ, ಮಂಕೀಸ್ ಆಗೇ ಇದ್ರು, ಯಾಕೆ ಹೀಗಾಯಿತು? ಇದಕ್ಕೆಲ್ಲ ನಿಮಗೆ ಆನ್ಸರ್ ಮುಂದೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ದ ಒರಿಜಿನ್ ಆಫ್ ಸ್ಪೆಸಿಸ್ ಟಾಪಿಕ್ ಮೇಲೆ 1859 ಚಾರ್ಲ್ಸ್ ಡಾರ್ವಿನ್ ಅನ್ನೋರು ಒಂದು ಹಿಸ್ಟಾರಿಕ್ ಬುಕ್ ಬರೆದ್ರು. ಆ ಬುಕ್ಕಲ್ಲಿ ಅವರು ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಬಗ್ಗೆ ಹೇಳಿದ್ದಾರೆ. ನಿಮಗೆ ಈ ವರ್ಡ್ ಕೇಳಿದ ತಕ್ಷಣ ನಿಮಗೆ ಫೀಲ್ ಆಗ್ಬೋದು ಲೈಕ್ ಇದೇನೋ ರಿಲಿಜಿಯಸ್ ಇಲ್ಲ ಸ್ಪಿರಿಚುವಲ್ ಥಿಂಗ್ ಅಂತ. ಆ ಥರ ಏನಿಲ್ಲ, ಇದು ವೆರಿ ಸಿಂಪಲ್. ಯಾವಾಗೆಲ್ಲ ರೀಪ್ರೊಡಕ್ಷನ್ ಆಗುತ್ತೋ, ಅದು ಮನುಷ್ಯರಲ್ಲಾಗಿರ್ಬೋದು, ಅನಿಮಲ್ಸ್ ಇರ್ಬೋದು, ಟ್ರೀಸ್ ಇಲ್ಲ ಪ್ಲಾಂಟ್ಸ್ ಇರ್ಬೋದು, ಜೀನ್ಸ್ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗುತ್ತೆ. ನಮ್ಮ ಜೀನ್ಸ್ ನಮ್ಮ ಮಕ್ಕಳಿಗೆ ಪಾಸ್ ಆಗುತ್ತೆ. ಆದರೆ ಪಾಸ್ ಆಗೋ ಜೀನ್ಸ್ ಅಲ್ಲಿ ಕೆಲವು ಮ್ಯೂಟೇಷನ್ಸ್ ಇರುತ್ತೆ, ಕೆಲವು ಚೇಂಜಸ್. ಅವರಲ್ಲಿ ನೀವು ಕೆಲವು ವೇರಿಯೇಷನ್ಸ್ನ ನೋಡ್ಬೋದು. ಈ ವೇರಿಯೇಷನ್ ಫ್ಯೂಚರ್ ಜನರೇಷನ್ಸ್ಗೆ ಪಾರಂಪರಿಕ ಆಗುತ್ತೆ. ಎಕ್ಸಾಂಪಲ್, ನಿಮಗೆ ಬ್ರೌನ್ ಐಸ್ ಇದ್ರೆ ನಿಮ್ಮ ಮಕ್ಕಳು ಐಸ್ ಗ್ರೀನ್ ಕಲರ್ ಇರ್ಬೋದು, ಅಂದರೆ ಅವರ ಜೀನ್ಸಲ್ಲಿ ಮ್ಯೂಟೇಷನ್ಸ್ ಚೇಂಜಸ್ ಆಗಿದೆ ಅಂತ. ಕಣ್ಣಿನ ಕಲರ್ನ ಡಿಸೈಡ್ ಮಾಡೋ ಜೀನ್ಸ್ ಮ್ಯೂಟೇಟ್ ಆಗಿರುತ್ತೆ. ಸೊ ಅವರ ನೆಕ್ಸ್ಟ್ ಜನರೇಷನಲ್ಲಿ ಬರೋ ಮಕ್ಳಿಗೂ ಗ್ರೀನ್ ಕಲರ್ ಐಸ್ ಬರೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಈ ಥರ ವೇರಿಯೇಷನ್ಸಿಂದ ಬೆನಿಫಿಟ್ಸ್ ಇರುತ್ತೆ ಆ್ಯಂಡ್ ಅದು ಹಾರ್ಮ್ಫುಲ್ ಕೂಡ ಇರುತ್ತೆ. ಇದು ಕಂಪ್ಲೀಟ್ಲಿ ಎನ್ವಿರಾನ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವು ಸರ್ವೈವ್ ಆಗುತ್ತೆ, ಇನ್ನು ಕೆಲವು ಸತ್ತೋಗುತ್ತೆ. ಈ ಪ್ರಾಸೆಸ್ನ ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಒಂದು ಕಪ್ಪೆನ ಹೇಳೋಣ, ಫ್ರಾಗ್. ಆ ಕಪ್ಪೆ ಬ್ರೌನ್ ಕಲರ್ ಇದೆ ಆ್ಯಂಡ್ ಅದು ಫಾರೆಸ್ಟಲ್ಲಿದೆ. ಅದಕ್ಕೆ 5 ಮರಿ, ಅದರಲ್ಲಿ 4 ಬ್ರೌನ್ ಕಲರ್ ಇದೆ, ಒಂದು ಗ್ರೀನ್ ಕಲರ್ ಇದೆ. ಆ ಗ್ರೀನ್ ಕಲರ್ ಫ್ರಾಗ್ ಅದರ ಸೆಲ್ಫ್ನ ಬಚ್ಚಿಟ್ಕೊಳ್ಬೋದು. ಅದರದ್ದೇ ಕಲರ್ ಇರುವಂಥ ಒಂದು ಗ್ರೀನ್ ಕಲರ್ ಟ್ರೀ ಇಲ್ಲ ಗ್ರೀನ್ ಕಲರ್ ಲೀವ್ಸ್ ಮಧ್ಯ ಸೇಫ್ ಆಗಿ ಇರ್ಬೋದು. ಅದರಿಂದ ಅದಕ್ಕೆ ಅಡ್ವಾಂಟೇಜ್. ಒಂದಿನ ಹಾವು ಬಂದು ಬ್ರೌನ್ ಕಲರ್ ಫ್ರಾಗ್ಸ್ನೆಲ್ಲ ತಿಂದ್ಬಿಡುತ್ತೆ, ಯಾಕಂದ್ರೆ ಅದು ಈಸಿಯಾಗಿ ಕಾಣುತ್ತೆ. ಆ ಗ್ರೀನ್ ಕಲರ್ ಫ್ರಾಗ್ನ ಅಷ್ಟು ಈಸಿಯಾಗಿ ಸ್ಪಾಟ್ ಮಾಡೋಕ್ಕೆ ಆಗಲ್ಲ. ಸೊ ಇಟ್ ಈಸ್ ಸೇಫ್ ಆ್ಯಂಡ್ ಸರ್ವೈವ್. ಅದರ ಯಾವುದೋ ಒಂದು ಆನ್ಸೆಸ್ಟರ್ ಕೂಡ ಗ್ರೀನ್ ಕಲರ್ ಇರ್ಬೋದು. ಸೊ ಸೇಮ್ ವೇ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ವರ್ಕ್ ಆಗೋದು. ಇಲ್ಲಿ ಒಂದು ಟರ್ಮ್ನ ಯೂಸ್ ಮಾಡ್ತಾರೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ. ತುಂಬಾ ಮೋಟಿವೇಶನಲ್ ಸ್ಪೀಕರ್ಸ್ ಈ ಟರ್ಮ್ನ ಮಿಸ್ಯೂಸ್ ಮಾಡ್ತಾರೆ. ಹೇಗಂದ್ರೆ ಓನ್ಲಿ ಫಿಸಿಕಲಿ ಫಿಟ್ ಆಗಿರೋರೆ ಸರ್ವೈವ್ ಮಾಡೋಕ್ಕಾಗೋದು ಅಂತ. ಜನಗಳು ಇಮ್ಯಾಜಿನ್ ಮಾಡ್ಕೊಳ್ತಾರೆ, ಯಾರಿಗೆ ದೊಡ್ಡ ಬೈಸೆಪ್ಸ್, 6 ಪ್ಯಾಕ್ಸ್, ಆ್ಯಪ್ಸ್ ಇದೆಯೋ ಅವರೇ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಪ್ರಕಾರ ಸರ್ವೈವ್ ಆಗೋದು ಅಂತ. ಆದರೆ ಆ ಸ್ಟೇಟ್ಮೆಂಟ್ ರಾಂಗ್. ಫಿಟ್ ಅಂದಿದ ತಕ್ಷಣ ದೊಡ್ಡ ಅಂಡ್ ಮೋಸ್ಟ್ ಪವರ್ಫುಲ್ ಪರ್ಸನ್ ಅಂತ ಅಲ್ಲ. ಚಾರ್ಲ್ಸ್ ಡಾರ್ವಿನ್ ಪ್ರಕಾರ ಫಿಟ್ ಅಂದ್ರೆ ಅವರ ಸುತ್ತ ಇರೋ ಎನ್ವಿರಾನ್ಮೆಂಟ್ಗೆ ಯಾರು ಬೆಸ್ಟ್ ಆಗಿ ಫಿಟ್ ಆಗ್ತಾರೋ ಅವರು. ಇಲ್ಲಿ ಎನ್ವಿರಾನ್ಮೆಂಟ್ ಅಂದಿದ ತಕ್ಷಣ ಬರೀ ನಿಮ್ಮ ಸುತ್ತ ಇರೋ ಕ್ಲೈಮೇಟ್ ಅಂಡ್ ಟೆಂಪರೇಚರ್ ಮಾತ್ರ ಅಲ್ಲ, ಅದರಲ್ಲಿ ಎಲ್ಲ ಟೈಪ್ಸ್ ಆಫ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಯಾರು ಈ ಸಿಚುಯೇಷನಲ್ಲಿ ಬೆಸ್ಟ್ ಫಿಟ್ ಇರ್ತಾರೆ? ನೀವು ಫಿಟ್ಟಾ ಇಲ್ವಾ ಅನ್ನೋದು ಟೈಮ್ ಜೊತೆ ಚೇಂಜ್ ಆಗ್ತಾ ಹೋಗುತ್ತೆ. ಡೈನೋಸರ್ಸ್ ಇದ್ದ ಟೈಮಲ್ಲಿ ನ್ಯಾಚುರಲ್ ಸೆಲೆಕ್ಷನಿಂದ ಕೆಲವು ಡೈನೋಸರ್ಸ್ ತುಂಬ ದೊಡ್ಡ ಸೈಜಲ್ಲಿ ಇವಾಲ್ವ್ ಆಗಿರುತ್ತೆ, ಡೆವಲಪ್ ಆಗಿರುತ್ತೆ. ಅದು ದೊಡ್ಡ ಸೈಜ್ ಆಗಿರೋದ್ರಿಂದ ಅದನ್ನ ಅಟ್ಯಾಕ್ ಮಾಡೋಕ್ಕೆ ಬರೋ ಪ್ರಿಡೇಟರ್ಸಿಂದ ಅದನ್ನ ಅದು ಸೇವ್ ಮಾಡ್ಕೊಳ್ಬೋದು. ಆದರೆ ಇನ್ನೊಂದು ಕಡೆ ಎಲ್ಲಿ ಫುಡ್ ಸಮಸ್ಯೆ ಇದೆಯೋ ಅಲ್ಲಿ ಬೀಯಿಂಗ್ ಫಿಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫುಡ್ ರಿಕ್ವೈರ್ಮೆಂಟ್ಸ್ ಕೂಡ ಕಡಿಮೆ ಆಗುತ್ತೆ. ಕೆಲವು ಡೈನೋಸರ್ಸ್ ಸೈಜಲ್ಲಿ ಚಿಕ್ಕದಾಗಿ ಇವಾಲ್ವ್ ಆಯಿತು. ಅದೇ ಥರ ಕೆಲವು ಅನಿಮಲ್ಸ್ ಅದರ ಮೈ ಮೇಲೆ ಹೇರ್ಸ್ ಇರೋ ಥರ ಡೆವಲಪ್ ಆಗಿರುತ್ತೆ. ಸೊ ದಟ್ ಕೋಲ್ಡ್ ಕ್ಲೈಮೇಟಲ್ಲಿ
ಇನ್ಸುಲೇಟೆಡ್ ಆಗಿ ಇರ್ಬೋದು ಅಂತ. ಎಕ್ಸಾಂಪಲ್ ಪೋಲಾರ್ ಬೇರ್ಸ್, ಅದರ ಥಿಕ್ ಹೇರಿಂದ ಕೋಲ್ಡ್ ವೆದರಲ್ಲೂ ವಾರ್ಮ್ ಆಗಿರೋಕ್ಕೆ ಈಸಿ ಆಗಿರುತ್ತೆ. ಇನ್ನೊಂದು ಕಡೆ ಹ್ಯೂಮನ್ಸ್ ಥರ ಇವಾಲ್ವ್ ಆಗಿರೋ ಕೆಲವು ಅನಿಮಲ್ಸ್ಗೆ ಅದರ ಬಾಡಿ ಮೇಲೆ ಕಡಿಮೆ ಹೇರ್ಸ್ ಇರುತ್ತೆ. ಸೊ ದಟ್ ಸಮ್ಮರಲ್ಲಿ ಅದರ ಬಾಡಿ ಟೆಂಪರೇಚರ್ನ ಈಸಿಯಾಗಿ ರೆಗ್ಯುಲೇಟ್ ಮಾಡ್ಬೋದು. ಸೊ ಸ್ವೆಟ್ ಆಗೋದ್ರಿಂದ ಅದು ಬಾಡಿನ ಕೂಲ್ ಡೌನ್ ಮಾಡುತ್ತೆ. ಸೊ ಇವಾಗ ನೀವು ಬೇಸಿಕ್ಸ್ ತಿಳ್ಕೊಂಡ್ರಿ. ಇವಾಗ ಎವಲ್ಯೂಷನ್ಸ್ ಹೇಗಾಯಿತು ಅಂತ ತಿಳ್ಕೊಳ್ಳೋಣ. ಎವಲ್ಯೂಷನ್ ಟ್ರೀಯಲ್ಲಿ ನೀವು ಟೈಮಲ್ಲಿ ಹಿಂದೆ ಹೋದರೆ ಎಲ್ಲ ಸ್ಪೇಸಸ್ಗೂ ಕಾಮನ್ ಆನ್ಸಿಸ್ಟರ್ಸ್ ಇರೋದನ್ನ ನೀವು ನೋಡ್ಬೋದು. ಹ್ಯೂಮನ್ ಆ್ಯಂಡ್ ಮಂಕೀಸ್ಗೆ ಸೇಮ್ ಆನ್ಸಿಸ್ಟರ್ಸ್, ಹ್ಯೂಮನ್ಸ್, ಕೌ ಆ್ಯಂಡ್ ಬಫೆಲೋಸ್ಗೂ ಕಾಮನ್ ಆನ್ಸಿಸ್ಟರ್ಸ್, ಎಲ್ಲ ಅನಿಮಲ್ಸ್, ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ಗೂ ಕಾಮನ್ ಆನ್ಸಿಸ್ಟರ್ಸೇ ಇದೆ. ನಾವು ಟೈಮಲ್ಲಿ ಹಿಂದೆ ಹೋದರೆ ಇದೆಲ್ಲ ಅಪ್ರಾಕ್ಸಿಮೇಟ್ಲಿ 4 ಬಿಲಿಯನ್ ಇಯರ್ಸ್ ಮುಂಚೆ ಶುರು ಆಯಿತು. ಆ ಟೈಮಲ್ಲಿ ಭೂಮಿ ತುಂಬ ಡಿಫ್ರೆಂಟ್ ಆಗಿತ್ತು. ಅರ್ಥಲ್ಲಿ ಕಾಂಟಿನೆಂಟ್ಸೇ ಇರಲಿಲ್ಲ, ಬರೀ ನೀರಿಂದ ಭೂಮಿ ಫುಲ್ಲು ಕವರ್ ಆಗಿತ್ತು. ಈ ನೀರಲ್ಲೇ ಲೈಫ್ ಸ್ಟಾರ್ಟ್ ಆಯಿತು. ಯಾವುದು ವೆರಿ ಫಸ್ಟ್ ಆರ್ಗ್ಯಾನಿಸಮ್? ಈ ಫಸ್ಟ್ ಆರ್ಗ್ಯಾನಿಸಮ್ಗೆ ಸೈಂಟಿಸ್ಟ್ ತುಂಬ ಸಿಂಪಲ್ ಆಗಿರೋ ಒಂದು ನೇಮ್ ಕೊಟ್ಟಿದ್ದಾರೆ. ಅದನ್ನ ಫಸ್ಟ್ ಯೂನಿವರ್ಸಲ್ ಕಾಮನ್ ಆನ್ಸಿಸ್ಟರ್ ಅಂತ ಕರೀತಾರೆ, ಶಾರ್ಟ್ ಫಾರ್ಮಲ್ಲಿ FUCA. ಆ ಟೈಮಲ್ಲಿ ಜೀನ್ಸ್ ಇರಲಿಲ್ಲ, DNA ಇರಲಿಲ್ಲ. ಆವಾಗ ಕೆಲವು ಫ್ರೀ ಫ್ಲೋಟಿಂಗ್ ನ್ಯೂಕ್ಲಿಯೋಟೈಡ್ಸ್ ಇತ್ತು, ಅದು RNA ಆಗಿ ಅಸೆಂಬಲ್ ಆಯಿತು. ಆ್ಯಂಡ್ FUCA ಫಾರ್ಮ್ ಆಗೋಕ್ಕೆ ಸೆಲ್ಫ್ ಆರ್ಗನೈಸ್ ಆಯಿತು. ಸೊ ನಮ್ಮೆಲ್ರಿಗೂ ಫಸ್ಟ್ ಆನ್ಸಿಸ್ಟರ್ ಒಂದು ಸೆಲ್ ಕೂಡ ಅಲ್ಲ. ಇವತ್ತಿಗೆ ನಾವು ಸೆಲ್ಸ್ನ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್ ಅಂತ ಕರಿತೀವಿ. ಆದರೆ FUCA ಒಂದು ಸೆಲ್ ಕೂಡ ಅಲ್ಲ. ಅದು ಅಟ್ಲೀಸ್ಟ್ ಒಂದು ಲಿವಿಂಗ್ ಥಿಂಗಾ ಇಲ್ಲ ನಾನ್ ಲಿವಿಂಗ್ ಥಿಂಗಾ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಇದೆ. ಆದರೆ ಒಂದು ವೈರಸ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ವೈರಸ್ನ ಲಿವಿಂಗ್ ಆರ್ ನಾನ್ ಲಿವಿಂಗ್ ಥಿಂಗ್ ಅಂತಲೂ ಕರೀತಾರೆ. ಒಂದು ವೈರಸ್ ಒಬ್ಬ ಬದುಕಿರೋ ಮನುಷ್ಯನ ದೇಹದಲ್ಲಿರೋವರೆಗೂ ಅದಕ್ಕೆ ಓನಾಗಿ ಗ್ರೋ ಇಲ್ಲ ರೀಪ್ರೊಡ್ಯೂಸ್ ಮಾಡೋಕ್ಕೆ ಆಗಲ್ಲ. ಈ ಥರ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನಿಲ್ಲಿ ಡೀಪಾಗಿ ಟೆಕ್ನಿಕಲ್ ಡೀಟೇಲ್ಸ್ಗೆ ಹೋಗಲ್ಲ, ಬಿಕಾಸ್ ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಬೇಕಾಗುತ್ತೆ. ಹೇಗೆ ಸ್ಟಾರ್ಟಿಂಗಲ್ಲಿ ಫ್ಯೂ ಎಲಿಮೆಂಟ್ಸ್ ಇತ್ತು, ಅದು ನ್ಯೂಕ್ಲಿಯೋಟೈಡ್ಸ್ ಆಯಿತು, ನ್ಯೂಕ್ಲಿಯೋಟೈಡ್ಸಿಂದ ಅದು RNA ಆಯಿತು. ನಿಮಗೆ ಈ ಟಾಪಿಕ್ ಮೇಲೆ ನಾನು ಸಪ್ರೇಟ್ ವಿಡಿಯೋ ಮಾಡಬೇಕಂದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಇದನ್ನ ಕಂಟಿನ್ಯೂ ಮಾಡೋಣ. 3.8 ಬಿಲಿಯನ್ ಇಯರ್ಸ್ ಮುಂಚೆ FUCA ಒಂದು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಆಗಿ ಇವಾಲ್ವ್ ಆಯಿತು. ಅದನ್ನ ನಾವು LUCA ಅಂತ ಕರಿತೀವಿ, ಲಾಸ್ಟ್ ಯೂನಿವರ್ಸಲ್ ಕಾಮನ್ ಆನ್ಸಿಸ್ಟರ್. ಈ ಭೂಮಿ ಮೇಲಿರೋ ಎಲ್ಲ ಲಿವಿಂಗ್ ಥಿಂಗ್ಸ್, ಟ್ರೀಸ್, ಪ್ಲಾಂಟ್ಸ್, ಅನಿಮಲ್ಸ್, ಬ್ಯಾಕ್ಟೀರಿಯಾಸ್, ಫಂಗಸ್, ಸೊ ನಮ್ಮೆಲ್ರಿಗೂ ಒಂದೇ ಕಾಮನ್ ಆನ್ಸಿಸ್ಟರ್ಸ್, ಅದೇ LUCA. ಸೈಂಟಿಸ್ಟ್ ಇದೊಂದು ಪ್ರೊಕ್ಯಾರಿಯೋಟಿಕ್ ಮೈಕ್ರೋಬೆ ಆಗಿರುತ್ತೆ ಸೆಲ್ ಮೆಂಬ್ರೇನ್ಸ್ ಜೊತೆ ಅಂತ ಬಿಲೀವ್ ಮಾಡ್ತಿದ್ದಾರೆ. ಪ್ರೊಕ್ಯಾರಿಯೋಟ್ಸ್ಗೂ ಯೂಕ್ಯಾರಿಯೋಟ್ಸ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ ನಾವು ಸ್ಕೂಲಲ್ಲೇ ಓದಿರ್ತೀವಿ, ಆದರೆ ಅದು ಹೆಂಗೂ ನೆನಪಿರಲ್ಲ, ಅದು ಬೇರೆ ವಿಷಯ. ಯೂಕ್ಯಾರಿಯೋಟ್ಸ್ಗೆ ಅದರ ಸೆಲ್ಲಲ್ಲಿ ಪ್ರಾಪರ್ ನ್ಯೂಕ್ಲಿಯಸ್ ಇದೆ, ಪ್ರೊಕ್ಯಾರಿಯೋಟ್ಸ್ಗೆ ಪ್ರಾಪರ್ ನ್ಯೂಕ್ಲಿಯಸ್ ಇಲ್ಲ. LUCA ಅಲ್ಲಿ ಅಬೌಟ್ 355 ಜೀನ್ಸ್ ಇದೆ ಅಂತ ಸೈಂಟಿಸ್ಟ್ ಎಸ್ಟಿಮೇಟ್ ಮಾಡಿದ್ದಾರೆ. ಈ 355 ಜೀನ್ಸ್ನ ಇಲ್ಲಿವರೆಗೂ ಭೂಮಿ ಮೇಲೆ ಬದುಕ್ತಿರೋ ಎಲ್ಲ ಆರ್ಗಾನಿಸಮ್ಸ್ ಅಲ್ಲಿ ನೋಡ್ಬೋದು. ಆದರೆ ಇದು ತುಂಬಾ ಹೊಸ ಡಿಸ್ಕವರಿ. ಇದನ್ನ 2016 ಅಲ್ಲಿ ಸೈಂಟಿಸ್ಟ್ ಡಿಸ್ಕವರ್ ಮಾಡಿದ್ರು. ಯೂನಿವರ್ಸಿಟಿ ಆಫ್ ಡಸೆಲ್ಡಾರ್ಫ್ ಇಂದ ವಿಲಿಯಂ ಮಾರ್ಟಿನ್ ಅನ್ನೋರು ಈ ಡಿಸ್ಕವರಿ ಮಾಡಿದ್ರು. ಈ ಡಿಸ್ಕವರಿಗೆ 4 ತಿಂಗಳು ಮುಂಚೆ ಸೈಂಟಿಸ್ಟ್ ಒಂದು ಸ್ಮಾಲೆಸ್ಟ್ ಸಿಂಥೆಟಿಕ್ ಸೆಲ್ನ ಕ್ರಿಯೇಟ್ ಮಾಡಿದ್ರು. ಅದು ಲ್ಯಾಬೊರೇಟರಿಯಲ್ಲಿ ಅದಾಗೆ ರೀಪ್ರೊಡ್ಯೂಸ್ ಅಂಡ್ ಸರ್ವೈವ್ ಮಾಡ್ತಿತ್ತು. ಆ ಸಿಂಥೆಟಿಕ್ ಸೆಲ್ಲಲ್ಲಿ 473 ಜೀನ್ಸ್ ಇದೆ, ಆದರೆ ಲೂಕಾದಲ್ಲಿ 355, ಸಿಂಥೆಟಿಕ್ ಸೆಲ್ಗಿಂತ ಕಡಿಮೆ. ಅದರಿಂದ LUCA ಆಫ್ ಅಲೈವ್ ಅಂತ ಕ್ಲಾಸಿಫೈ ಆಗಿದೆ, ಅದು ಪ್ರಾಪರ್ಲಿ ಲಿವಿಂಗ್ ಅಲ್ಲ. ಸೈಂಟಿಸ್ಟ್ ಬಿಲೀವ್ ಏನಂದರೆ ನಾವು ಇವಾಗಿನ ದಿನದಲ್ಲಿ ನೋಡ್ತಾ ಇರೋ ವೈರಸಸ್ ಎಲ್ಲ LUCAಗಿಂತ ಮುಂಚೆನೇ ಇವಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಇಲ್ಲಾಂದರೆ LUCA ಜೊತೆನೇ ವೈರಸಸ್ ಇವಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಅಂತ. ಯಾಕಂದರೆ ಸ್ಟಾರ್ಟಿಂಗಿಂದನೂ ವೈರಸಸ್ ಎವಲ್ಯೂಷನಲ್ಲಿ ಒಂದು ಕ್ರೂಷಿಯಲ್ ರೋಲ್ ಪ್ಲೇ ಮಾಡಿದೆ. COVID-19 ವೈರಸ್ ಫ್ಯಾಮಿಲಿಯಲ್ಲೇ ಒಂದು ಬ್ಲ್ಯಾಕ್ ಶೀಪ್. ಆದರೂ ನಾವು ಬದುಕಿರ್ಬೇಕಂದ್ರೆ ಎಲ್ಲದಕ್ಕೂ ಯಾವುದೋ ಒಂದು ವೈರಸ್ ಬೇಕಿರುತ್ತೆ. ಸೊ LUCA ಅದರ ಸೆಲ್ ಡಿವಿಷನ್ ಮೂಲಕ ರೀಪ್ರೊಡ್ಯೂಸ್ ಮಾಡೋದನ್ನ ನಾವು ನೋಡಿದ್ವಿ. ಅದರ ಎವಲ್ಯೂಷನ್ ಮಿಲಿಯನ್ಸ್ ಆಫ್ ಇಯರ್ಸ್ ಆದಮೇಲೆ ಆಯಿತು. ಆವಾಗ LUCA 2 ಬ್ರಾಂಚಸ್ ಆಗಿ ಕ್ರಿಯೇಟ್ ಆಯಿತು, ಬ್ಯಾಕ್ಟೀರಿಯಾ ಆ್ಯಂಡ್ ಆರ್ಕಿಯಾ. ಈ 2 ಮೈಕ್ರೋ ಆರ್ಗ್ಯಾನಿಸಮ್ಸು ಒಂದಕ್ಕೊಂದು ಸಿಮಿಲರ್ ಇದೆ, ಆದರೆ ಇನ್ ಟರ್ಮ್ಸ್ ಆಫ್ ಸೆಲ್ ವಾಲ್ ಆ್ಯಂಡ್ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಸ್ಲೈಟ್ ಡಿಫ್ರೆನ್ಸ್ ಇದೆ. ತುಂಬ ಬಿಲಿಯನ್ಸ್ ಆಫ್ ಇಯರ್ಸ್ ಆದಮೇಲೆ ಎವಲ್ಯೂಷನಿಂದ ಒಂದು ಸ್ಪೆಷಲ್ ಟೈಪ್ ಆಫ್ ಬ್ಯಾಕ್ಟೀರಿಯಾ ಕಾಣಿಸ್ಕೊಳ್ತು, ಸೈನೋ ಬ್ಯಾಕ್ಟೀರಿಯಾ. ಫೋಟೋಸಿಂಥಸಿಸ್ ಮಾಡೋಕೆ ಎಬಿಲಿಟಿ ಇರೋ ಫಸ್ಟ್ ಬ್ಯಾಕ್ಟೀರಿಯಾ ಇದೆ. ಸನ್ಲೈಟ್ನ ಯೂಸ್ ಮಾಡಿಕೊಂಡು ಎನರ್ಜಿ ಜನರೇಟ್ ಮಾಡುತ್ತೆ, ನೀರನ್ನ ಫ್ಯೂಯಲ್ ಆಗಿ ಯೂಸ್ ಮಾಡ್ಕೊಳ್ಳುತ್ತೆ, ಅದರಿಂದ ಆಚೆ ಬರೋ ಎಂಡ್ ಪ್ರಾಡಕ್ಟೇ ಆಕ್ಸಿಜನ್. ಯಾವಾಗ ಸಮುದ್ರದಲ್ಲಿ ತುಂಬ ಸೈನೋ ಬ್ಯಾಕ್ಟೀರಿಯಾಸ್ ಇರುತ್ತೋ ಫೋಟೋಸಿಂಥಸಿಸ್ ಆಗೋವಾಗ ಲಾರ್ಜ್ ಅಮೌಂಟ್ ಆಫ್ ಆಕ್ಸಿಜನ್ ಗಾಳಿಯಲ್ಲಿ ರಿಲೀಸ್ ಆಗುತ್ತೆ. ಈ ಇವೆಂಟ್ನ ದ ಗ್ರೇಟ್ ಆಕ್ಸಿಜನೇಷನ್ ಅಂತ ಕರೀತಾರೆ. ಈ ಇವೆಂಟ್ ಅಟ್ಮಾಸ್ಫಿಯರ್ ಅಲ್ಲಿ ತುಂಬ ಆಕ್ಸಿಜನ್ ಇರೋಕ್ಕೆ ಕಾರಣ ಆಗುತ್ತೆ. ಈ ಇವೆಂಟ್ 2.2 ಬಿಲಿಯನ್ ಇಯರ್ಸ್ ಮುಂಚೆ ಆಗಿದೆ. ಇನ್ನು DNA ಸ್ಟ್ರಾಂಗ್ ಆ್ಯಂಡ್ ತುಂಬ ಪ್ರೊಟೆಕ್ಟ್ ಮಾಡೋಕ್ಕೆ ಎವಲ್ಯೂಷನ್ ಆಗಬೇಕು. ಸೊ ಎವಲ್ಯೂಷನಿಂದ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗುತ್ತೆ. ಸೊ ಆ ಸೆಲ್ ಒಳಗೆ DNA ಸೇಫಾಗಿ ಇಕ್ಕಿದೆ, ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೆ. ಸೆಕೆಂಡ್ಲಿ ಮಿಲಿಯನ್ಸ್ ಆಫ್ ಇಯರ್ಸ್ ಆದಮೇಲೆ ಸೈಟೋಪ್ಲಾಸಮ್ ಅಲ್ಲಿ
ನ್ಯೂಕ್ಲಿಯಸ್ ಔಟ್ಸೈಡ್ ಎವಲ್ಯೂಷನ್ ಆಗೋದನ್ನ ನಾವು ನೋಡ್ಬೋದು. ಕೆಲವು ಟೈಪ್ಸ್ ಆಫ್ ಸೈನೋಬ್ಯಾಕ್ಟೀರಿಯಾ ಕ್ಲೋರೋಪ್ಲಾಸ್ಟ್ ಆಗಿ ಕನ್ವರ್ಟ್ ಆಯಿತು. ಅದರಿಂದಾನೇ ಇವತ್ತಿಗೆ ಎಲ್ಲ ಗಿಡಗಳು ಮರಗಳು ಫೋಟೋಸಿಂಥಸಿಸ್ ಮಾಡೋ ಎಬಿಲಿಟಿ ಹೊಂದಿದೆ. ಸೊ ಅಲ್ಲಿಂದ ಪ್ಲಾಂಟ್ ಕಿಂಗ್ಡಮ್ದು ಬರ್ತಾ ಇತ್ತು. ಇನ್ನೊಂದು ಸೈಡ್ ಅಟ್ಮಾಸ್ಫಿಯರ್ ಅಲ್ಲಿ ತುಂಬಾ ಆಕ್ಸಿಜನ್ ಕಂಟೆಂಟ್ ಇದ್ದಿದ್ರಿಂದ ಒಂದು ಪ್ರಾಚೀನ ಕಾಲದ ಬ್ಯಾಕ್ಟೀರಿಯಾ ಅವೈಲೇಬಲ್ ಇರೋ ಆಕ್ಸಿಜನ್ ನ ಯೂಸ್ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡ್ತು. ಆಕ್ಸಿಜನ್ ಯೂಸ್ ಮಾಡಿ ಎನರ್ಜಿ ಜನರೇಟ್ ಮಾಡೋಕೆ. ಇಲ್ಲೇ ಏರೋಬಿಕ್ ರೆಸ್ಪಿರೇಷನ್ ಪ್ರಾಸೆಸ್ ಸ್ಟಾರ್ಟ್ ಆಯಿತು. ಈ ಬ್ಯಾಕ್ಟೀರಿಯಾ ಇನ್ನೊಂದು ಆರ್ಕಿಯಾ ಒಳಗೆ ಡೆವಲಪ್ ಆಗೋಕೆ ಶುರು ಆಯಿತು, ಮೈಟೋಕಾಂಡ್ರಿಯಾಗಿ ಕನ್ವರ್ಟ್ ಆಗೋಕೆ. ಅದನ್ನ ನಾವು ಇವಾಗಿನ ದಿನಗಳಲ್ಲಿ ದ ಪವರ್ ಹೌಸ್ ಆಫ್ ಎ ಸೆಲ್ ಅಂತ ಕರಿತೀವಿ. ಎಲ್ಲ ಯೂಕ್ಯಾರಿಯೋಟ್ಸ್ ಅಲ್ಲೂ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್. ಲೇಟರ್ ಈ ಯೂಕ್ಯಾರಿಯೋಟ್ಸ್ ಎಲ್ಲ 3 ಸಬ್ ಬ್ರಾಂಚಸ್ ಆಗಿ ಸ್ಪ್ಲಿಟ್ ಆಗುತ್ತೆ: ಅನಿಮಲ್ ಕಿಂಗ್ಡಮ್, ಫಂಗಿ ಕಿಂಗ್ಡಮ್ ಅಂಡ್ ಆಲ್ಗಿ ಕಿಂಗ್ಡಮ್. ಆಲ್ಗಿ ಕಿಂಗ್ಡಮ್ ನ ಪ್ರೊಟಿಸ್ಟಾ ಅಂತಾನು ಕರೀತಾರೆ. ಇಲ್ಲಿ ನೀವು ಟ್ರೀ ಆಫ್ ಲೈಫ್ ಬೀಯಿಂಗ್ ಬಾರ್ನ್ ನ ವಿಜುವಲೈಸ್ ಮಾಡಬಹುದು. ಸ್ಟಾರ್ಟಿಂಗ್ ಅಲ್ಲಿ 3 ಬ್ರಾಂಚಸ್ ಇದೆ: ಬ್ಯಾಕ್ಟೀರಿಯಲ್, ಯೂಕ್ಯಾರಿಯಾ ಅಂಡ್ ಆರ್ಕಿಯಾ. ಮತ್ತೆ ಯೂಕ್ಯಾರಿಯಾ ಬ್ರಾಂಚ್ ಔಟ್ ಆಗುತ್ತೆ ಆಸ್ ಪ್ಲಾಂಟ್ಸ್, ಅನಿಮಲ್, ಫಂಗಿ ಅಂಡ್ ಆಲ್ಗಿ. ಸೈಂಟಿಸ್ಟ್ ಮಧ್ಯೆ ಇನ್ನೂ ಒಂದು ಚರ್ಚೆ ನಡೀತಿದೆ, ಲೈಕ್ ಆರ್ಕಿಯಿಂದ ಯೂಕ್ಯಾರಿಯೋಟ್ಸ್ ಒರಿಜಿನೇಟ್ ಆಯ್ತಾ, ಇಲ್ಲ ಆರ್ಕಿಯಾ ಅಂಡ್ ಯೂಕ್ಯಾರಿಯೋಟ್ಸ್ ಎರಡು ಕಾಮನ್ ಆನ್ಸಿಸ್ಟರ್ಸ್ ಇರೋ ಸಪ್ರೇಟ್ ಬ್ರಾಂಚಸ್ ಅಂತ. ಇದೆಲ್ಲ ಕೇಳಿ ನಿಮಗೆ ಒಂದು ಡೌಟ್ ಬಂದಿರ್ಬೋದು, ನಾವು ಯಾವಾಗ ಮಂಕೀಸ್ ಆಗಿ ಅದರಿಂದ ಡೆವಲಪ್ ಆಗಿ ಮನುಷ್ಯರಾದ್ರಿ ಅಂತ. ಆದರೆ ನಾವು ಇನ್ನೂ ಇಲ್ಲಿ ಬ್ಯಾಕ್ಟೀರಿಯಾ ಅಂಡ್ ಮೈಕ್ರೋ ಆರ್ಗಾನಿಸಮ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ನಮ್ಮ ದೇಹದಲ್ಲಿ ಟೋಟಲ್ 39 ಟ್ರಿಲಿಯನ್ ಮೈಕ್ರೋಸೆಲ್ಸ್ ಇದೆ ಒಂದು ಬಾಡಿಯಲ್ಲಿ. ಆ್ಯಂಡ್ ನಮ್ಮ ಬಾಡಿಯಲ್ಲಿ 43% ಮಾತ್ರ ಹ್ಯೂಮನ್ ಸೆಲ್ಸ್, ರಿಮೈನಿಂಗ್ ಎಲ್ಲ ಫಂಗಿ, ಬ್ಯಾಕ್ಟೀರಿಯಾ ಆ್ಯಂಡ್ ವೈರಸ್ ಸೆಲ್ಸ್. ಸೊ ನಾವು ಮತ್ತೆ ಸ್ಟೋರಿ ಒಳಗೆ ಬಂದರೆ 900 ಮಿಲಿಯನ್ ಇಯರ್ಸ್ ಮುಂಚೆ ಮಲ್ಟಿಸೆಲ್ಯುಲರ್ ಲೈಫ್ ಸ್ಟಾರ್ಟ್ ಆಯಿತು. ಇದಕ್ಕೆ ಕಾರಣ ಕೂಡ ಎವಲ್ಯೂಷನ್ನೇ. ಸೆಲ್ಸ್ ಎಲ್ಲ ಒಂದು ಗ್ರೂಪ್ ಆಗಿದ್ದರೆ ಅದು ಸರ್ವೈವ್ ಆಗೋಕ್ಕೆ ಈಸಿ ಆಗುತ್ತೆ. ಅಲೋನ್ ಆಗಿ ಇಲ್ಲ ಯೂನಿಸೆಲ್ಯುಲರ್ ಆಗಿ ಇರೋ ಬದಲು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಆಗಿದ್ರೆ ಸರ್ವೈವಲ್ ಚಾನ್ಸ್ ಜಾಸ್ತಿ ಇರುತ್ತೆ. ಅದರಿಂದನೇ ನಾವು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ನೋಡ್ಬೋದಾಗಿದೆ. ಸುಮಾರು 555 ಮಿಲಿಯನ್ ಇಯರ್ಸ್ ಮುಂಚೆ ಎಲ್ಲ ಅನಿಮಲ್ಸ್ನ ಕಾಮನ್ ಆನ್ಸಿಸ್ಟರ್ನ ನಾವು ನೋಡ್ಬೋದು. ಅದರ ಹೆಸರು ಇಕಾರಿಯಾ ವಾರಿಯೂಟಿಯಾ. ಅದರ ಸೈಜ್ ಒಂದು ಅಕ್ಕಿ ಕಾಳಿಗಿಂತ ಚಿಕ್ಕದು. ಇದೊಂದು ಬೈಲ್ಯಾಟ್ರಲ್ ವಾರ್ಮ್, ಅಂದರೆ 2 ಸೈಡ್ಸ್ ಇರುತ್ತೆ, ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಇರೋ ಹುಳ. ಅದು ಸಿಮೆಟ್ರಿ ಟೈಪ್ ಇರುತ್ತೆ. ಆ ಆರ್ಗ್ಯಾನಿಸಮ್ ವರ್ಟಿಕಲ್ ಆ್ಯಂಡ್ ಹಾರಿಜೆಂಟಲ್ ಆಗಿ ಸೇಮ್ ಇರುತ್ತೆ. ಅಂದರೆ ಎಲ್ಲ ಆರ್ಗ್ಯಾನಿಸಮ್ಸ್ಗೂ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಇರುತ್ತೆ. ಆ ಎರಡು ಸೈಡು ಒಂದಕ್ಕೊಂದು ಸಿಮಿಲರ್ ಇರುತ್ತೆ. ಯಾವುದೋ ಕೆಲವು ಡಿಫ್ರೆಂಟ್ ಇರುತ್ತೆ, ಲೈಕ್ ಸ್ಟಾರ್ ಫಿಶ್, ಅದು ರೇಡಿಯಲ್ ಸಿಮೆಟ್ರಿ ಟೈಪ್. ಇನ್ಫ್ಯಾಕ್ಟ್ ಎಲ್ಲ ಅನಿಮಲ್ಸು ಬೈಲ್ಯಾಟ್ರಲ್ಲೇ. ಅದು ಹ್ಯೂಮನ್ ಇರ್ಬೋದು, ಪಿಗ್ ಇರ್ಬೋದು, ಸ್ಪೈಡರ್, ಬಟರ್ಫ್ಲೈ ಇರ್ಬೋದು. ಸೈಂಟಿಸ್ಟ್ಗೆ ಸೌತ್ ಆಸ್ಟ್ರೇಲಿಯಾದಲ್ಲಿ ಕೆಲವು ಫಾಸಿಲ್ ಸಿಕ್ತು, ಅಂದರೆ ಅವಶೇಷಗಳು. ಅದನ್ನ ಕಾರ್ಬನ್ ಡೇಟ್ ಮಾಡಿದಾಗ, ಅಂದರೆ ಯಾವ ಸೆಂಚುರಿಗೆ ಸೇರಿದ್ದು, ಅದರ ಏಜ್ ಏನು ಅಂತ ಫೈಂಡ್ ಮಾಡೋ ಪ್ರೋಸೆಸ್. ಅದು 555 ಮಿಲಿಯನ್ ಇಯರ್ಸ್ ಮುಂಚೆ ಇದ್ದಿದ್ದು ಒಂದು ಕ್ರಿಯೇಚರ್ ಅಂತ ಫೈಂಡ್ ಮಾಡಿದ್ರು. ಅದನ್ನು ಬೈಲ್ಯಾಟ್ರಲ್ ಕ್ರಿಯೇಚರೇ. ಅದನ್ನು ದ ಓಲ್ಡೆಸ್ಟ್ ಆರ್ಗ್ಯಾನಿಸಮ್ ಎವರ್ ಡಿಸ್ಕವರ್ಡ್ ಅಂತ ಕನ್ಸಿಡರ್ ಮಾಡಿದ್ರು. ಅದರಿಂದಾನೇ ಅದನ್ನು ಆನ್ಸಿಸ್ಟರ್ಸ್ ಆಫ್ ಆಲ್ ಅನಿಮಲ್ಸ್ ಅಂತ ಹೇಳಿದ್ರು. ಅದಾದಮೇಲೆ ವರ್ಟಿಬ್ರೇಟ್ಸ್ ಆರ್ ಸ್ಪೈನ್ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಫಿಶಸ್, ರೆಪ್ಟೈಲ್ಸ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ನ ವರ್ಟಿಬ್ರೇಟ್ಸ್ ಅಂತ ಕರೀತಾರೆ. ಇದೆಲ್ಲದಕ್ಕೂ ಸ್ಪೈನ್ ಇದೆ. 480 ಮಿಲಿಯನ್ ಇಯರ್ಸ್ ಮುಂಚೆ ಫಸ್ಟ್ ಸ್ಪೈನ್ ಡೆವಲಪ್ ಆಯಿತು. ಒಂದು ಟೈಪ್ ಆಫ್ ಮೀನ್ ಇತ್ತು, ಅದನ್ನು ಅರಂಡಾಸ್ಪಿಸ್ ಅಂತ ಕರೀತಿದ್ರು. ಅದಾದಮೇಲೆ ಆರ್ಗ್ಯಾನಿಸಮ್ಸ್ 4 ಲೆಗ್ಸ್ ಇರೋ ಥರ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. 4 ಲೆಗ್ಸ್ ಇರೋ ಅನಿಮಲ್ಸ್ಗೆ ಟೆಟ್ರಾಪಾಡ್ಸ್ ಅಂತ ಕರಿತೀವಿ. ಈ ಡೆವಲಪ್ಮೆಂಟ್ ನೀರೊಳಗೇನೆ ಆಯಿತು. ನಾವಿನ್ನೂ ಈ ಸ್ಟೋರಿಯಲ್ಲಿ ಭೂಮಿ ಮೇಲೆ ಬಂದಿಲ್ಲ. 375 ಮಿಲಿಯನ್ ಇಯರ್ಸ್ ಮುಂಚೆ ಒಂದು ಫಿಶ್ ಬದುಕಿತ್ತು. ಅದ್ರ ಹೆಸರು ಯೂಸ್ತನೆಪ್ಟೆರಾನ್. ಅದು 6 ಫೀಟ್ ಉದ್ದ ಇರೋ ಫಿಶ್. ಅದ್ರ ಜೊತೆಗೆ ತುಂಬ ಸ್ಟ್ರಾಂಗ್ ಇರೋ ಜಾ ಆ್ಯಂಡ್ ಶಾರ್ಪ್ ಟೀತ್ಸ್ ಇತ್ತು. ಸೊ ಇವಾಗಿರೋ ಎಲ್ಲ ಫಿಶಸ್ಗೂ ಆ್ಯಂಡ್ ಲ್ಯಾಂಡ್ ವರ್ಟಿಬ್ರೇಟ್ಸ್ಗೂ ಇದರ ಜೊತೆ ಒಂದು ರೀತಿಯಾದ ಕನೆಕ್ಷನ್ ಇತ್ತು ಅಂತ ಹೇಳ್ತಿದ್ರು. ಆ್ಯಂಡ್ ಒಂದಿನ ಆ ಮೀನು ಹಿಡಿದು ಫಿಯರ್ ಇಸ್ ದ ವೇ ಟು ವಿಕ್ಟರಿ, ಸೊ ನೀರಿಂದ ಲ್ಯಾಂಡ್ಗೆ ಜಂಪ್ ಆಯಿತು. ಜೋಕ್ ಮಾಡಿದೆ. ಎವಲ್ಯೂಷನ್ ಆ ರೀತಿ ವರ್ಕ್ ಆಗಲ್ಲ. ಈ ಅನಿಮಲ್ನ ನೋಡಿ, ಇದರ ಹೆಸರು ಟಿಕ್ಟಾಲಿಕ್ ರೋಸಿ. ಇದನ್ನ 2004 ಡಿಸ್ಕವರ್ ಮಾಡಿದ್ರು. ಅದು ಗ್ರೌಂಡ್ ಮೇಲೆ ಬದುಕೋಕೆ ಅದರ 4 ಫಿನ್ಸ್ ಅಂದರೆ ಕಾಲು ಇಲ್ಲ ರೆಕ್ಕೆ ಸಪೋರ್ಟಿವ್ ಆಗಿತ್ತು. ರಿಯಲಿಸ್ಟಿಕ್ ಆಗಿ ನೋಡಿದ್ರೆ ಈ ಅನಿಮಲ್ ಸಮುದ್ರದಲ್ಲಿ ಒಂದು ಲೆವೆಲ್ ಆಳದಲ್ಲಿ ಬದುಕ್ತಿರ್ಬೇಕಾಗಿತ್ತು. ತುಂಬ ಟೈಮ್ಸ್ ಕ್ಲೈಮೇಟ್ ಚೇಂಜಸ್ ಇಂದ ಓಷನ್ ಬಿಟ್ಟು ನೆಲದ ಮೇಲೆ ಹೋಗಲೇಬೇಕಾದ ಸಿಚುವೇಶನ್ಸ್ ಬಂದಿದೆ. ಆ್ಯಂಡ್ ಅದಕ್ಕೆ ಲ್ಯಾಂಡ್ ಮೇಲೆ ಸರ್ವೈವ್ ಆಗೋ ಎಬಿಲಿಟಿ ಇದೆ. ಅದರ ಸ್ಕಲ್ ಕ್ರೊಕೊಡೈಲ್ ಥರ ಇದೆ, ಸೊ ಅದರಿಂದ ಫುಡ್ನ ಬೈಟ್ ಮಾಡಿ ತಿನ್ನೋಕ್ಕಾಗುತ್ತೆ. ಆದರೆ ಅದರ ಅರ್ಥ ಎಲ್ಲ ಆರ್ಗ್ಯಾನಿಸಮ್ಸ್ ನೀರಿಂದ ಗ್ರೌಂಡ್ಗೆ ಮೂವ್ ಆಯಿತು ಅಂತ ಅಲ್ಲ. ಎವಲ್ಯೂಷನ್ಗೆ ಒಂದು ಲೀನಿಯರ್ ಪ್ರೋಗ್ರೆಷನ್ ಇರಲ್ಲ, ಅಂದರೆ ಅದು ಒಂದೇ ಡೈರೆಕ್ಷನಲ್ಲಿ ಆಗಲ್ಲ. ಎವಲ್ಯೂಷನ್ ಎಲ್ಲ ಡೈರೆಕ್ಷನ್ಸಲ್ಲೂ ಆಗುತ್ತೆ. ಈ ಒಂದು ಫಿಶ್ ಟಿಕ್ಟಾಲಿಕ್ ಫಿಶ್ಗೆ ರಿಲೇಟಿವ್ ಫಿಶ್, ಕಿಕಿಕ್ಟಾನಿಯಾ ವೇಕಿ. ಈ ಮೀನು ಗ್ರೌಂಡ್ ಮೇಲೆ ಬಂದು ಕಂಡೀಷನ್ಸ್ಗೆ ಅಡ್ಯಾಪ್ಟ್ ಆಗೋಕೆ ಆಗದೆ ಮತ್ತೆ ನೀರೊಳಗೆ ಹೋಯ್ತು ಅಂತ ಬಿಲೀವ್ ಮಾಡ್ತಾರೆ. ಇದೇ ಥರ ಕೆಲವು ಆರ್ಗ್ಯಾನಿಸಮ್ಸ್ ಗ್ರೌಂಡ್ ಮೇಲೆ ಬಂತು, ಡೆವಲಪ್ ಆಗೋಕೆ ಮತ್ತೆ ರಿಟರ್ನ್ ಓಷನ್ಗೆ ಹೋಯ್ತು.
ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ಸ್ ಅಂದರೆ ವೇಲ್ಸ್ ಆ್ಯಂಡ್ ಡಾಲ್ಫಿನ್ಸ್. ಇವುಗಳು ಫಿಶ್ ಜೊತೆಗಿಂತ ಹ್ಯೂಮನ್ಸ್ಗೆ ಕ್ಲೋಸ್ ಆಗಿ ರಿಲೇಟೆಡ್ ಇದೆ. ಬೇರೆ ಫಿಶಸ್ ಥರ ಇದಕ್ಕೆ ನೀರೊಳಗೆ ಬ್ರೀತ್ ಮಾಡೋಕ್ಕೆ ಆಗಲ್ಲ. ಬ್ರೀತ್ ಮಾಡಬೇಕಂದ್ರೆ ನೀರಿಂದ ಆಚೆ ಬರಬೇಕು. ಹಾಗಾದರೆ ಡಾಲ್ಫಿನ್ಸ್ ಆ್ಯಂಡ್ ಹ್ಯೂಮನ್ಸ್ಗೆ ಭೂಮಿ ಮೇಲೆ ಬದುಕ್ತಿದ್ದಂಥ ಒಂದು ಕಾಮನ್ ಆನ್ಸೆಸ್ಟರ್ ಇದ್ದಿರ್ತಾರೆ. ಸೊ ಆ ಆನ್ಸೆಸ್ಟರ್ಸ್ನ ಕೆಲವು ವಂಶಸ್ಥರು ಕೆಲವು ಲ್ಯಾಂಡ್ ಮೇಲೆ ಸ್ಟೇ ಆಯಿತು, ಇನ್ನು ಕೆಲವು ಓಷನ್ಗೆ ಹೋಯಿತು. ಸೊ ಸ್ಟೋರಿಲಿ ನಾವು ಮುಂದೆ ಹೋದರೆ 368 ಮಿಲಿಯನ್ ಇಯರ್ಸ್ ಮುಂಚೆ ಆಂಫಿಬಿಯನ್ಸ್ ಇವಾಲ್ವ್ ಆಗೋಕ್ಕೆ ಶುರು ಮಾಡ್ತು. ಆಂಫಿಬಿಯನ್ಸ್ ಅಂದರೆ ಫ್ರಾಕ್ಸ್ ಆ್ಯಂಡ್ ಸಾಲಮಂಡರ್ಸ್ ಥರ ಇರೋ ಆನಿಮಲ್ಸ್. ಅದಕ್ಕೆ ನೀರಲ್ಲೂ ಇರೋಕ್ಕಾಗುತ್ತೆ, ಲ್ಯಾಂಡ್ ಮೇಲೂ ಬದುಕೋಕ್ಕಾಗುತ್ತೆ. ಇದನ್ನು ಆಂಫಿಬಿಯನ್ಸ್ ಅಂತಾರೆ. ನೆಕ್ಸ್ಟು ರೆಪ್ಟೈಲ್ಸ್ದು ಎವಲ್ಯೂಷನ್ ಸ್ಟಾರ್ಟ್ ಆಯಿತು. ಸ್ನೇಕ್ಸ್, ಟರ್ಟಲ್ಸ್, ಅಲಿಗೇಟರ್ಸ್, ಕ್ರೊಕೊಡೈಲ್ಸ್, ಲಿಸರ್ಡ್ಸ್. ಲೇಟರ್ ಈ ಬ್ರಾಂಚಿಂದ ಡೈನೋಸರ್ಸ್ ಇವಾಲ್ವ್ ಆಯಿತು. 230 ಮಿಲಿಯನ್ ಇಯರ್ಸ್ ಮುಂಚೆ ಡೈನೋಸರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದರದ್ದು ಎವಲ್ಯೂಷನ್ ಸ್ಟೋರಿ ಕೂಡ ಡೀಟೇಲ್ಡ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಮೂವಿಂಗ್ ಫಾರ್ವರ್ಡ್ 225 ಮಿಲಿಯನ್ ಇಯರ್ಸ್ ಮುಂಚೆ ಇಲ್ಲಿ ಥರ ಕಾಣಿಸೋ 20 ಸೆಂಟಿಮೀಟರ್ ಉದ್ದ ಇರೋ ಈ ಒಂದು ಅನಿಮಲ್ನ ನಾವು ನೋಡ್ತೀವಿ. ಇದರ ಹೆಸರು ಬ್ರೆಸಿಲೋಡನ್ ಕ್ವಾಡ್ರಾಂಗ್ಯುಲರಿಸ್. ಇದನ್ನ ಓಲ್ಡೆಸ್ಟ್ ಮ್ಯಾಮಲ್ ಇನ್ ದ ವರ್ಲ್ಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇದನ್ನ ಲಾಸ್ಟ್ ಇಯರ್ ಸೆಪ್ಟೆಂಬರ್ 6 ಡಿಸ್ಕವರ್ ಮಾಡಿದ್ರು. ಇದಕ್ಕೂ ಮುಂಚೆ ಇದ್ದ ವರ್ಲ್ಡ್ಸ್ ಓಲ್ಡೆಸ್ಟ್ ಮ್ಯಾಮಲ್ ಅಂದರೆ ಮಾರ್ಗ್ಯಾನೋಕೊಡಾನ್ ಅಂತ ಸೈಂಟಿಸ್ಟ್ ಬಿಲೀವ್ ಮಾಡಿದ್ರು. ಅದು ನೋಡೋಕೆ ಈ ರೀತಿ ಇತ್ತು. ಇದು 205 ಮಿಲಿಯನ್ ಇಯರ್ಸ್ ಮುಂಚೆ ಎಕ್ಸಿಸ್ಟ್ ಆಗಿತ್ತು. ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಅದು ಮೊಟ್ಟೆ ಇಡ್ತಿತ್ತು. ಮ್ಯಾಮಲ್ಸ್ ಅಂದರೆ ನಮ್ಮೆಲ್ರಿಗೂ ಗೊತ್ತಿರೋದೇನೆಂದರೆ ಆ ಪ್ರಾಣಿ ಅದರ ಹಾಲನ್ನ ಅದ್ರ ಮರಿಗೆ ಕೊಡುತ್ತೆ. ಅದನ್ನು ಮ್ಯಾಮಲ್ಸ್ ಅಂತಾರೆ. ಹ್ಯೂಮನ್, ಕ್ಯಾಟ್ಸ್, ಡಾಗ್ಸ್, ಟೈಗರ್ಸ್, ಲಯನ್ಸ್ ಇದೆಲ್ಲ ಮ್ಯಾಮಲ್ಸ್. ಸೊ ಯೂಶಲಿ ಮ್ಯಾಮಲ್ಸ್ ಮೊಟ್ಟೆ ಇಡಲ್ಲ. ಅನ್ಯೂಶಲ್ ಆಗಿ ಮೊಟ್ಟೆ ಇಡೋ ಮ್ಯಾಮಲ್ಸ್ನ ಮೋನೋಟ್ರಿಮ್ಸ್ ಅಂತ ಕರೀತಾರೆ. ಇವತ್ತಿನ ದಿನ 5 ಸ್ಪೀಸೀಸ್ ಆಫ್ ಮೋನೋಟ್ರಿಮ್ಸ್ ಬದುಕಿದೆ. ಅದರಲ್ಲೊಂದು ಪ್ಲಾಟಿಪಸ್. 120 ಮಿಲಿಯನ್ ಇಯರ್ಸ್ ಮುಂಚೆ ಪ್ಲಾಟಿಪಸ್ ಫಾಸಿಲ್ ಸಿಕ್ಕಿದೆ. ಆ ಫಾಸಿಲ್ಸ್ನ ಇವಾಗಿರೋ ಪ್ಲಾಟಿಪಸ್ಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ, ಬಟ್ ಓನ್ಲಿ ಫ್ಯೂ ಚೇಂಜಸ್ ಇದೆ. ಅದಕ್ಕೆ ಪ್ಲಾಟಿಪಸ್ನ ಇನ್ನೂ ಬದುಕಿರೋ ಪ್ರಿಮಿಟಿವ್ ಅನಿಮಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಮೋನೋಟ್ರಿಮ್ಸ್ನ ಬಿಟ್ಟು ಮ್ಯಾಮಲ್ಸಲ್ಲಿ ಇನ್ನೂ 2 ಬ್ರಾಂಚಸ್ ಇದೆ. ಒಂದು ಪ್ಲೆಸೆಂಟಲ್ಸ್, ಇನ್ನೊಂದು ಮಾರ್ಸುಪಿಯಲ್ಸ್. ಪ್ಲೆಸೆಂಟಲ್ ಮ್ಯಾಮಲ್ಸಲ್ಲಿ ಬೇಬೀಸ್ ಅದರ ತಾಯಿ ಗರ್ಭಕೋಶದಲ್ಲೇ ಡೆವಲಪ್ ಆಗುತ್ತೆ ಲೈಕ್ ಹ್ಯೂಮನ್ಸ್. ಮಾರ್ಸುಪಿಯಲ್ಸ್ಗೆ ಪೌಚ್ ಇರುತ್ತೆ. ಆ ಪೌಚಲ್ಲಿ ಅದರ ಬೇಬೀಸ್ ಗ್ರೋ ಆಗುತ್ತೆ ಲೈಕ್ ಕಾಂಗರೋಸ್ ಆ್ಯಂಡ್ ಕೋಲಾಸ್ ಥರ. ಸೊ ಬೇಸಿಕಲಿ ಈ 3 ಬ್ರಾಂಚಸ್ ಆಫ್ ಮ್ಯಾಮಲ್ಸ್ಗೆ 3 ಡಿಫ್ರೆಂಟ್ ವೇಸ್ ಇದೆ ಅವ್ರ ಬೇಬೀಸ್ನ ಬೆಳೆಸೋಕೆ. ಒಂದು ಮೊಟ್ಟೆ ಇಡೋದ್ರಿಂದ, ಇನ್ನೊಂದು ಯೂಟರಸ್ಸಲ್ಲಿ, ಇನ್ನೊಂದು ಪೌಚಲ್ಲೇ ಬೆಳೆಸೋದು. ಇದೆಲ್ಲ ಕ್ಯಾಟಗರಿ ಆಫ್ ಮ್ಯಾಮಲ್ಸಲ್ಲಿ ಒಟ್ಟಿಗೆ ಇರೋ ಗ್ರೂಪ್ ಆಗಿದೆ. ಬಿಕಾಸ್ ಅದರ ಬೇಬೀಸ್ ಮದರ್ ಮಿಲ್ಕ್ನ ಕುಡಿಯುತ್ತೆ. 166 ಮಿಲಿಯನ್ ಇಯರ್ಸ್ ಮುಂಚೆ ಮೋನೋಟ್ರಿಮ್ಸ್ ಬೇರೆ ಅನಿಮಲ್ಸ್ಗಿಂತ ಡಿಫ್ರೆಂಟ್ ಆಯಿತು. ಆಮೇಲೆ 125 ಮಿಲಿಯನ್ ಇಯರ್ಸ್ ಮುಂಚೆ ಮಾರ್ಸುಪಿಯಲ್ಸ್ ಆ್ಯಂಡ್ ಪ್ಲಾಸೆಂಟಲ್ ಮ್ಯಾಮಲ್ಸ್ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಡೆವಲಪ್ ಆಯಿತು. ಆ ಟೈಮಲ್ಲಿ ಸೌತ್ ಅಮೆರಿಕಾ, ಅಂಟಾರ್ಟಿಕಾ ಆ್ಯಂಡ್ ಆಸ್ಟ್ರೇಲಿಯಾ ಕಾಂಟಿನೆಂಟ್ಸ್ ಕನೆಕ್ಟೆಡ್ ಆಗಿತ್ತು. ಸೊ ಮಾರ್ಸುಪಿಯಲ್ಸ್ ಇವಾಲ್ವ್ ಆಗುವಾಗ ಅದು ಈ 3 ಕಾಂಟಿನೆಂಟ್ಸಲ್ಲಿ ಸ್ಪ್ರೆಡ್ ಆಯಿತು. ಆ ಟೈಮಲ್ಲಿ ಅಂಟಾರ್ಟಿಕಾದಲ್ಲಿ ಐಸ್ ಇರಲಿಲ್ಲ, ಅದರಲ್ಲಿ ಫಾರೆಸ್ಟ್ ಕೂಡ ಇತ್ತು. ಸೊ ಯಾವಾಗ ಆ ಕಾಂಟಿನೆಂಟ್ ಸಪ್ರೇಟ್ ಆಯಿತು, ಮಾರ್ಸುಪಿಯಲ್ಸ್ನ ಈ 3 ಕಾಂಟಿನೆಂಟ್ಸಲ್ಲಿ ಮಾತ್ರ ನೋಡ್ಬೋದಿತ್ತು. ಆದರೆ ಮೋಸ್ಟ್ ಆಫ್ ದ ಮಾರ್ಸುಪಿಯಲ್ಸ್ ಆಸ್ಟ್ರೇಲಿಯಾದಲ್ಲಿ ಇದೆ. ಸೌತ್ ಅಮೆರಿಕಾದಲ್ಲಿ ಫಿಟ್ ಆಗೋಕೆ ಅದಕ್ಕೆ ಬೇರೆ ಮ್ಯಾಮಲ್ಸ್ ಜೊತೆ ಕಾಂಪೀಟ್ ಮಾಡೋ ಕೇಪಬಿಲಿಟಿ ಇರಲಿಲ್ಲ. ಆದರೆ ಆಸ್ಟ್ರೇಲಿಯಾದಲ್ಲಿ ಇದು ಬೇರೆ ಮ್ಯಾಮಲ್ಸಿಂದ ಕಾಂಪಿಟೇಷನ್ ಫೇಸ್ ಮಾಡಿಲ್ಲ. ಅದಕ್ಕೆ ನಾವು ಕೋಲಾಸ್ ಆ್ಯಂಡ್ ಕಾಂಗರೋಸ್ ಥರ ಅನಿಮಲ್ಸ್ನ ಓನ್ಲಿ ಆಸ್ಟ್ರೇಲಿಯಾದಲ್ಲಿ ನೋಡೋಕ್ಕಾಗೋದು. ಪ್ಲಾಸೆಂಟಲ್ ಮ್ಯಾಮಲ್ದು ಓಲ್ಡೆಸ್ಟ್ ಫಾಸಿಲ್ ನಾರ್ತ್ ಈಸ್ಟ್ ಚೈನಾದಲ್ಲಿ ಕಂಡಿಡಿದ್ರು. 125 ಮಿಲಿಯನ್ ಇಯರ್ಸ್ ಮುಂಚೆ ಇದ್ದಿದ್ದು. ಈ ಅನಿಮಲ್ ಹೆಸರು ಇಯೋಮಯ್ಯ. ಹಾಗೆ 2013 ಸ್ಟಡಿಯಲ್ಲಿ ಸೈಂಟಿಸ್ಟ್ ಡಿಸ್ಕವರ್ ಮಾಡಿ ಹೇಳಿದ್ದೇನೆಂದರೆ, ನಾವು ಈ ಅನಿಮಲ್ಗೆ ನಾವು ಇವಾಗ ನೋಡ್ತಿರೋ ಪ್ಲೆಸೆಂಟಲ್ ಮ್ಯಾಮಲ್ಸಲ್ಲಿರೋ ಫ್ಯೂಚರ್ಸ್ ಎಲ್ಲ ಇಲ್ಲ ಅಂತ. ಫಸ್ಟ್ ಪ್ಲೆಸೆಂಟಲ್ ಮ್ಯಾಮಲ್ನ ಫೈಂಡ್ ಮಾಡಿದ್ದು 65 ಮಿಲಿಯನ್ ಇಯರ್ಸ್ ಮುಂಚೆ ಅಂತ ಹೇಳಿದ್ರು. ಆ್ಯಂಡ್ ಆ ಅನಿಮಲ್ ನೋಡೋಕೆ ಈ ಥರ ಇತ್ತು, ನೋಡೋಕೆ ಇಲ್ಲಿ ಥರನೇ ಇತ್ತು. ನಾವು ಇವಾಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದ ಟೈಮ್ ಲೈನ್ಗೆ ಬರ್ತಿದ್ದೀವಿ. ಯಾಕಂದರೆ ಈ ಟೈಮಲ್ಲಿ ಆಲ್ರೆಡಿ ಡೈನೋಸರ್ಸ್ ಎಲ್ಲ ಎಕ್ಸ್ಟಿಂಕ್ಟ್ ಆಗಿತ್ತು. ಆಸ್ಟ್ರಾಯ್ಡ್ಸ್ ಎಲ್ಲ ಡೈನೋಸರ್ಸ್ನ ಸಾಯಿಸ್ತು. ಆದರೆ ಇದರ ಅರ್ಥ ಮ್ಯಾಮಲ್ಸ್ ಎಲ್ಲ ಅದನ್ನ ಡಾಮಿನೇಟ್ ಮಾಡೋಕೆ ಚಾನ್ಸ್ ಸಿಕ್ತು ಅಂತ. ಅರ್ತ್ ಎಕೋಸಿಸ್ಟಮಲ್ಲಿ ತುಂಬ ಖಾಲಿ ಸ್ಪಾಟ್ಸ್ ಇತ್ತು, ಅಲ್ಲೇ ಮ್ಯಾಮಲ್ಸ್ ಎಲ್ಲ ಫಿಟ್ ಆಗ್ತಿತ್ತು. ಸೈನ್ಸ್ ಜರ್ನಲಲ್ಲಿ ಪಬ್ಲಿಷ್ ಆಗಿರೋ ಒಂದು ಸ್ಟಡಿ ಏನು ಹೇಳ್ತಿದೆ ಅಂದರೆ, ಡೈನೋಸರ್ಸ್ ಎಲ್ಲ ಎಕ್ಸ್ಟಿಂಕ್ಟ್ ಆದಮೇಲೆ ಪ್ಲೆಸೆಂಟಲ್ ಮ್ಯಾಮಲ್ಸಲ್ಲಿ ಡೈವರ್ಸಿಟಿ ಕಾಣಿಸ್ಕೊಳ್ತು ಅಂತ. ಇದೇನಾದರೂ ಆಗಿಲ್ಲ ಅಂದರೆ ನಾವು ಪ್ಲೆಸೆಂಟಲ್ ಮ್ಯಾಮಲ್ಸಲ್ಲಿ ಡೈವರ್ಸಿಟಿ ನೋಡೋಕೆ ಆಗ್ತಿರ್ಲಿಲ್ಲ ಆ್ಯಂಡ್ ಹ್ಯೂಮನ್ಸ್ ಕೂಡ ಎಕ್ಸಿಸ್ಟೇ ಆಗ್ತಿರ್ಲಿಲ್ಲ. ಇಂಡಿಯನ್ ಕಾಂಟಿನೆಂಟಲ್ ಪ್ಲೇಟ್ ಏಷ್ಯಾ ಜೊತೆ ಕೊಲೈಡ್ ಆಗಿದ್ದರಿಂದ ಹಿಮಾಲಯನ್ ಮೌಂಟೇನ್ಸ್ ಫಾರ್ಮ್ ಆಯಿತು. ಸೇಮ್ ಟೈಮಲ್ಲಿ ಪ್ಲೆಸೆಂಟಲ್ ಮ್ಯಾಮಲ್ಸ್ ಡಿಫ್ರೆಂಟ್ ಬ್ರಾಂಚಸ್ ಆಗಿ ಸ್ಪ್ಲಿಟ್ ಆಯಿತು. ಅದರಲ್ಲಿ ಒಂದು ಬ್ರಾಂಚ್ ಅಂಗ್ಯುಲೇಟ್ಸ್ ಅಂತ. ಆ ಅನಿಮಲ್ಸ್ ಕಾಲ್ಗಳಲ್ಲಿ ಹೂಫ್ಸ್ ನೋಡ್ಬೋದು. ಕೌಸ್, ಬಫೆಲೋಸ್, ಪಿಗ್ಸ್, ಗೋಟ್ಸ್, ಕ್ಯಾಮಲ್ಸ್, ಡೀರ್ಸ್, ಹಿಪೋಪೊಟಮಸ್ ಇದೆಲ್ಲ ಈ ಕ್ಯಾಟಗರಿಗೆ ಸೇರುತ್ತೆ. ಈ ಬ್ರಾಂಚ್ ಸ್ವಲ್ಪ ಟೈಮ್ ಆದಮೇಲೆ ಈವೆನ್ ಟೋಡ್ ಆ್ಯಂಡ್ ಆಡ್ ಟೋಡ್ ಆಗಿ ಡಿವೈಡ್ ಆಯಿತು. ಆಡ್ ಟೋಡ್ ಅಂಗ್ಯುಲೇಟ್ಸ್ ಅಂದರೆ ಡಾಂಕೀಸ್, ಝೀಬ್ರಾಸ್, ಹಾರ್ಸಸ್ ಆ್ಯಂಡ್ ರೈನೋಸರ್ಸ್ ಬರುತ್ತೆ. ಮುಂಚೆ ಹೇಳಿರೋ ಎಕ್ಸಾಂಪಲ್ಸ್ ಎಲ್ಲ ಈವೆನ್ ಟೋಸ್ ಇರೋದು. ಅದಾದಮೇಲೆ ಕಾರ್ನಿವೋರಸ್ ಅಂತ ಇನ್ನೊಂದು ಬ್ರಾಂಚ್ ಫಾರ್ಮ್ ಆಯಿತು.
ಕಾರ್ನಿವೋರಸ್ ಪ್ಲೆಸೆಂಟಲ್ ಮ್ಯಾಮಲ್ಸ್, ಡಾಗ್ಸ್, ಕ್ಯಾಟ್ಸ್, ಲಯನ್ಸ್, ಟೈಗರ್ಸ್ ಆ್ಯಂಡ್ ಹೈನಾಸ್ ಇದೆಲ್ಲ ಈ ಕ್ಯಾಟಗರಿಗೆ ಸೇರುತ್ತೆ. ಇಂಟ್ರೆಸ್ಟಿಂಗ್ಲಿ ಡಾಲ್ಫಿನ್ಸ್ ಆ್ಯಂಡ್ ವೇಲ್ಸ್ ಕೆಟಾಶಿಯನ್ ಕ್ಯಾಟಗರಿಗೆ ಸೇರಿದೆ. ಅದರ ಕ್ಲೋಸೆಸ್ಟ್ ಆನ್ಸೆಸ್ಟ್ರಿ ಆ್ಯಕ್ಚುಲಿ ಅಂಗ್ಯುಲೇಟ್ಸ್ ಜೊತೆ ಸೇರುತ್ತೆ. ಎಸ್, ಅಂದರೆ ವೇಲ್ಸ್ ಆ್ಯಂಡ್ ಡಾಲ್ಫಿನ್ಸ್ ಕೌಸ್ ಆ್ಯಂಡ್ ಬಫೆಲೋಸ್ಗೆ ತುಂಬ ಕ್ಲೋಸ್ ಆಗಿ ರಿಲೇಟ್ ಆಗುತ್ತೆ. ಆಮೇಲೆ ಇನ್ನೊಂದು ಕ್ಯಾಟಗರಿ ಇದೆ ಅಫ್ರೋಥೆರಿಯಾ ಅಂತ. ಇದರಲ್ಲಿ ಆನೆನೂ ಸೇರಿದೆ ಆ್ಯಂಡ್ ಈ ಚಿಕ್ಕ ಅನಿಮಲ್ ಹೈರಾಕ್ಸ್ ಅನ್ನೋ ಅನಿಮಲ್ ಕೂಡ ಸೇರಿದೆ. ಎವಲ್ಯೂಷನ್ ಅನ್ನೋದು ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ. ಹೇಗೆ ಅಷ್ಟು ದೊಡ್ಡ ಆನೆ ಆ್ಯಂಡ್ ಈ ಚಿಕ್ಕ ಪ್ರಾಣಿ ಒಂದೇ ಕ್ಯಾಟಗರಿಗೆ ಸೇರಿದೆ? ಹೇಗೆ ಅದೆರಡು ಒಂದೇ ಆನ್ಸೆಸ್ಟರ್ ಹೊಂದಿರೋಕೆ ಸಾಧ್ಯ? ಇದು ಪಾಸಿಬಲ್ ಬಿಕಾಸ್ ಎವಲ್ಯೂಷನ್ ಒಂದೇ ಡೈರೆಕ್ಷನ್ನಲ್ಲಿ ಆಗಲ್ಲ, ಎವಲ್ಯೂಷನ್ ಎಲ್ಲ ಡೈರೆಕ್ಷನ್ಸಲ್ಲೂ ಆಗುತ್ತೆ. ಎವಲ್ಯೂಷನ್ ಹಿಂದೆ ಇರೋ ನಿಜವಾದ ರೀಸನ್ಸ್ ಏನು? 4 ಮೇನ್ ರೀಸನ್ಸ್ ಇದೆ. 4 ರೀಸನ್ಸ್ಗೆ 4 ಫೋರ್ಸಸ್ ಆಫ್ ಎವಲ್ಯೂಷನ್ ಅಂತ ಹೇಳ್ತಾರೆ. ಅದರಲ್ಲಿ ನಾನು ಆಲ್ರೆಡಿ 2 ರೀಸನ್ಸ್ ಹೇಳಿದ್ದೀನಿ. ಒಂದು ಜೆನೆಟಿಕ್ ಮ್ಯೂಟೇಷನ್, DNA ರೆಪ್ಲಿಕೇಟ್ ಮಾಡುವಾಗ ಮಿಸ್ಟೇಕ್ ಆಗೋದ್ರಿಂದ. ರೀಪ್ರೊಡಕ್ಷನ್ ಟೈಮಲ್ಲಿ ಜೀನ್ಸಲ್ಲಿ ಮ್ಯೂಟೇಷನ್ಸ್ ಆಗುತ್ತೆ. ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದಾನು ಆಗುತ್ತೆ. ಲೈಕ್ ಅಲ್ಟ್ರಾವೈಲೆಟ್ ಲೈಟ್ಸಿಂದ ನಿಮ್ಮ ಸ್ಕಿನ್ ಮ್ಯೂಟೇಟ್ ಆಗುತ್ತೆ ಆ್ಯಂಡ್ ಸ್ಕಿನ್ ಕ್ಯಾನ್ಸರ್ ಬರುತ್ತೆ. ಎರಡನೇದು ನ್ಯಾಚುರಲ್ ಸೆಲೆಕ್ಷನ್, ಜೀನ್ಸ್ನ ಕ್ಯಾರೆಕ್ಟರ್ಸ್ ಯಾವುದು ನ್ಯಾಚುರಲ್ ಆಗಿ ಎಕೋಸಿಸ್ಟಮ್ಗೆ ಫಿಟ್ ಆಗುತ್ತೋ ಅಲ್ಲಿಂದ ಎವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆದರೆ 3rd ಆ್ಯಂಡ್ 4th ರೀಸನ್ ಏನು? ಅದ್ರ ಬಗ್ಗೆ ಇವಾಗ ಮಾತಾಡೋಣ. 3ನೇ ರೀಸನ್ ಜೆನೆಟಿಕ್ ಡ್ರಿಫ್ಟ್ಸ್. ಫಾರ್ ಎಕ್ಸಾಂಪಲ್, ಎನ್ವಿರಾನ್ಮೆಂಟಲ್ಲಿ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಆಗಿದೆ ಅನ್ಕೊಳ್ಳಿ, ಅದರಿಂದ ಎಲ್ಲಾನು ಚೇಂಜ್ ಆಗಿರುತ್ತೆ. ಒಂದು ದೊಡ್ಡ ಡಿಸ್ಟ್ರಕ್ಟಿವ್ ಇವೆಂಟ್ ಅದು. ಎಕ್ಸಾಂಪಲ್, ಅಲ್ಲಿ ಒಂದು ಸ್ಪೆಸಿಫಿಕ್ ಸ್ಪೆಸಿಸ್ ಆಫ್ ಅನಿಮಲ್ ಇದೆ ಅನ್ಕೊಳ್ಳಿ, ಓನ್ಲಿ ಸ್ಪೆಸಿಫಿಕ್ ಐಲ್ಯಾಂಡಲ್ಲಿ ಮಾತ್ರ ಇರುತ್ತೆ. ವಾಲ್ಕೆನೋ ಇಂದ ಐಲ್ಯಾಂಡ್ ಫುಲ್ಲು ಡೆಸ್ಟ್ರಾಯ್ ಆಗುತ್ತೆ, ಎಲ್ಲಾನು ಡೆಸ್ಟ್ರಾಯ್ ಆಯಿತು, ಆ ಅನಿಮಲ್ಸ್ ಕೂಡ ಡೆಸ್ಟ್ರಾಯ್ ಆಯಿತು. ಆದರೆ ಸಬ್ ಸ್ಪೆಸೀಸ್ ಆಫ್ ಆ ಅನಿಮಲ್ ನಿಯರ್ ಬೈ ಐಲ್ಯಾಂಡಲ್ಲಿ ಪ್ರೆಸೆಂಟ್ ಇದ್ದರೆ ವಾಲ್ಕ್ಯಾನಿಕ್ ಡಿಸಾಸ್ಟರ್ ಆದಮೇಲೆ ಆ ಸಬ್ ಸ್ಪೆಸೀಸ್ ಬೆಳೆಯೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಫ್ಯೂಚರಲ್ಲಿ ಆ ಸಬ್ ಸ್ಪೆಸೀಸ್ ಎಲ್ಲ ಕಡೆ ಕಾಣಿಸ್ಕೊಳ್ಬೋದು. ಈ ಟೈಪ್ ಆಫ್ ಇವೆಂಟ್ನ ಬಾಟಲ್ ನೆಕ್ ಎಫೆಕ್ಟ್ ಟೈಪ್ ಆಫ್ ಜೆನೆಟಿಕ್ ಡ್ರಿಫ್ಟ್ ಅಂತ ಕರೀತಾರೆ. ಈ ರೀತಿ ಅಮೆರಿಕಾದಲ್ಲಿ 100 ವರ್ಷಗಳಿಗಿಂತ ಮುಂಚೆ ಆಗಿದೆ. ನಾರ್ತ್ ಅಮೆರಿಕನ್ ಬೈಸನ್ನ ಅಮೆರಿಕದ ಎಲ್ಲ ಕಡೆ ನೋಡ್ಬೋದಾಗಿತ್ತು, ಆದರೆ ಹ್ಯೂಮನ್ಸ್ ಅದನ್ನ ಹಂಟ್ ಮಾಡಿ ಆ ಅನಿಮಲ್ನ ಖಾಲಿ ಮಾಡಿದ್ರು, ಅದು ಎಕ್ಸ್ಟಿಂಕ್ಟ್ ಆಯಿತು. ಆದರೆ ಇದರ ಸಬ್ ಸ್ಪೆಸಿಸ್ ಪ್ಲೈನ್ ಬೈಸನ್ ಅನ್ನೋ ನೇಮಲ್ಲಿ ಅಮೆರಿಕದ ಒಂದು ನ್ಯಾಷನಲ್ ಪಾರ್ಕಲ್ಲಿ ಸರ್ವೈವ್ ಆಗಿತ್ತು. ಅದನ್ನ ಸೇವ್ ಮಾಡೋಕ್ಕೆ ಕನ್ಸರ್ವೇಷನ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಬೈಸನ್ ಪಾಪ್ಯುಲೇಷನ್ ರೀಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದರ ಪಾಪ್ಯುಲೇಷನ್ ಎಂಟೈರ್ಲಿ ಸಬ್ ಸ್ಪೆಸೀಸಿಂದ ಆಯಿತು. ಇದೊಂದು ಬಾಟಲ್ ನೆಕ್ ಇವೆಂಟ್ ಆಯಿತು, ಜೆನೆಟಿಕ್ ಡ್ರಿಫ್ಟ್ ಆಗೋಕ್ಕೆ ರೀಸನ್ ಆಯಿತು. ಆ್ಯಂಡ್ ಇವಾಗ ಅಮೆರಿಕಾದಲ್ಲಿರೋ ಎಲ್ಲ ಬೈಸನ್ಸ್ ಸಬ್ ಸ್ಪೆಸೀಸ್ನ ಪ್ಲೇನ್ಸ್ ಬೈಸನ್ಗೆ ಸೇರಿರೋದು. ಈ ಬೈಸನ್ಸ್ ಹತ್ತತ್ರ 100 ಇಂಡಿವಿಜುವಲ್ ಆನ್ಸೆಸ್ಟರ್ಸಿಂದ ಬಂದಿದೆ. ಬೈ ಚಾನ್ಸ್ 100 ಬೈಸನ್ಸ್ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕಲ್ಲಿ ಸರ್ವೈವ್ ಆಯಿತು. ಇನ್ನೊಂದು ಟೈಪ್ ಆಫ್ ಜೆನೆಟಿಕ್ ಡ್ರಿಫ್ಟ್ ಆಗುತ್ತೆ, ಅದನ್ನು ಫೌಂಡರ್ ಎಫೆಕ್ಟ್ ಅಂತಾರೆ. ಯಾವಾಗ ಒಂದು ಅನಿಮಲ್ನ ಸ್ಮಾಲ್ ಪಾಪ್ಯುಲೇಷನ್ ಐಸೋಲೇಟ್ ಆಗುತ್ತೋ ಅದು ಒಂದು ಪ್ಲೇಸ್ಗೆ ಹೋಗಿ ರೀಪ್ರೊಡಕ್ಷನ್ ಮಾಡುತ್ತೆ. ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಹ್ಯೂಮನ್ಸ್ನ ತಗೊಳ್ಬೋದು. ಏಮಿಶ್ ಪೀಪಲ್ಸ್. ಏಮಿಶ್ ಜನರದ್ದು ಒಂದು ಸ್ಮಾಲ್ ಕಮ್ಯುನಿಟಿ. ಇವರು ಅಮೆರಿಕ ಆ್ಯಂಡ್ ಕೆನಡಾದಲ್ಲಿ ಬದುಕ್ತಿದ್ದಾರೆ. ಇವ್ರ ಪಾಪ್ಯುಲೇಷನ್ ಅರೌಂಡ್ 250,000 ಇದೆ. ಇವರ ಆನ್ಸೆಸ್ಟರ್ ಅರೌಂಡ್ 200 ಇಯರ್ಸ್ ಮುಂಚೆ ಜರ್ಮನಿ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡಿಂದ ಬಂದಿರೋದು. ಈ ಜನಗಳು ತುಂಬ ಕನ್ಸರ್ವೇಟಿವ್ ಇದ್ರು, ಅಂದರೆ ಅವ್ರ ಜನನ ಬಿಟ್ಟು ಔಟ್ಸೈಡ್ ಪೀಪಲ್ನ ಯಾರೂ ಮದುವೆ ಆಗಿಲ್ಲ, ಅವ್ರವ್ರೊಳಗೇನೆ ಮದುವೆ ಮಾಡ್ಕೊಳ್ತಿದ್ರು. ಅದರ ರಿಸಲ್ಟ್ ಆಗಿ ಏಮಿಶ್ ಪೀಪಲ್ನ ಪಾಪ್ಯುಲೇಷನ್ ಇವಾಗ 250,000 ಆಗಿದೆ. ಯಾರೋ ರೇಸಿಸ್ಟ್ ಹೇಳಿದ್ರು ಈ ಥರ ಅವ್ರವ್ರೊಳಗೇನೆ ಮದುವೆ ಆಗೋದು ಒಂದು ಎಕ್ಸಲೆಂಟ್ ಥಿಂಗ್ ಅಂತ. ಆದರೆ ಚಾರ್ಲ್ಸ್ ಡಾರ್ವಿನ್ ಪ್ರಕಾರ ಜೆನೆಟಿಕ್ ಡೈವರ್ಸಿಟಿನ ಕಡಿಮೆ ಮಾಡೋದು ಒಂದು ಒಳ್ಳೆ ವಿಷಯ ಅಲ್ಲ. ಏಮಿಶ್ ಪೀಪಲಲ್ಲಿ 200 ಜನದಲ್ಲಿ ಒಬ್ಬರಿಗೆ ರೆಸೆಸಿವ್ ಜೀನ್ ಇತ್ತು. ಆ ಜೀನ್ ಎಲಿಸ್ ವ್ಯಾನ್ ಕ್ರೆವೆಲ್ಡ್ ಸಿಂಡ್ರೋಮ್ ಬರೋಕ್ಕೆ ಕಾರಣ ಆಯಿತು. ಅಂದರೆ ಅದೊಂದು ಕಾಯಿಲೆ, ಅದು ಕೈ ಕಾಲನ್ನ ಚಿಕ್ಕದು ಮಾಡುತ್ತೆ, ಸರಿಯಾದ ಗ್ರೋತ್ ಇರಲ್ಲ. ಇಲ್ಲ ಕೈ ಕಾಲಲ್ಲಿ ತುಂಬ ಫಿಂಗರ್ಸ್ ಇರುತ್ತೆ. ಅವ್ರವ್ರೊಳಗೇನೆ ಮದುವೆ ಆಗ್ತಿದ್ದರಿಂದ ಈ ರಿಸೆಸಿವ್ ಜೀನ್ ಪಾಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಎವಲ್ಯೂಷನಿಂದ ಇವತ್ತಿನ ದಿನ ಈ ಡಿಸೀಸ್ನ ಬೇರೆ ಸ್ಪೆಸೀಸ್ಗಿಂತ ಏಮಿಶ್ ಪೀಪಲ್ಸಲ್ಲಿ ತುಂಬ ನೋಡ್ಬೋದು ಗ್ಲೋಬಲಿ. ಸೊ ಎವಲ್ಯೂಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಜೆನೆಟಿಕ್ ಡೈವರ್ಸಿಟಿ ಯಾವಾಗಲೂ ಒಳ್ಳೆಯದೇ. ಇವಾಗ 4th ರೀಸನ್ ನೋಡೋಣ, ಅದೇ ಜೀನ್ ಫ್ಲೋ. ಇದು ಜೆನೆಟಿಕ್ ಡ್ರಿಫ್ಟ್ಗೆ ಸಿಮಿಲರ್ ಇರುತ್ತೆ. ಆದರೆ ಇದರಲ್ಲಿ ಪಾಪ್ಯುಲೇಷನ್ ಟುವರ್ಡ್ಸ್ ಇನ್ನೊಂದು ಪಾಪ್ಯುಲೇಷನ್ಗೆ ಮೈಗ್ರೇಟ್ ಆಗುತ್ತೆ. ಆ ಎರಡರಲ್ಲೂ ಮಿಕ್ಸಿಂಗ್ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂದರೆ ಆಫ್ರಿಕನ್ ಮಲೇರಿಯಾ ಮಸ್ಕಿಟೋಸ್ ಅಲ್ಲಿ ಇನ್ಸೆಕ್ಟಿಸೈಡ್ ರೆಸಿಸ್ಟೆನ್ಸ್ ಜೀನ್ ಫೌಂಡ್ ಆಗಿದೆ. ಈ ರೆಸಿಸ್ಟೆನ್ಸ್ ಜೀನ್ ಬೇರೆ ಸ್ಪೆಸಿಸ್ ಆಫ್ ಮಸ್ಕಿಟೋಸ್ ಅಲ್ಲಿ ಇತ್ತು. ಆದರೆ ಆ ಮಸ್ಕಿಟೋಸ್ ಪಾಪ್ಯುಲೇಷನ್ ಬಂದು ಆಫ್ರಿಕನ್ ಮಸ್ಕಿಟೋಸ್ ಜೊತೆ ಇಂಟರಾಕ್ಟ್ ಮಾಡಿದಾಗ ಇನ್ಸೆಕ್ಟಿಸೈಡ್ ರೆಸಿಸ್ಟೆನ್ಸ್ನ ಅದು ಪಾಸ್ ಮಾಡುತ್ತೆ. ಸೊ ಆಫ್ರಿಕನ್ ಮಸ್ಕಿಟೋಸ್ ಅಲ್ಲೂ ಅದನ್ನ ನೋಡ್ಬೋದು. ಇಲ್ಲಿ ನಿಮಗೆ ಅನ್ಸ್ಬೋದು ಎವಲ್ಯೂಷನ್ ಟೈಮ್ ಲೈನ್ ಏನು, ಎವಲ್ಯೂಷನ್ ಎಷ್ಟು ಫಾಸ್ಟ್ ಇಲ್ಲ ಸ್ಲೋ ಇರುತ್ತೆ? ಇದಕ್ಕೆ ಒಂದು ಪರ್ಫೆಕ್ಟ್ ಆನ್ಸರ್ ಇಲ್ಲ. ಇದು ಸ್ಪೆಸಿಸ್ ಟು ಸ್ಪೆಸಿಸ್ ಡಿಪೆಂಡ್ ಆಗುತ್ತೆ. ಎವಲ್ಯೂಷನ್ ಮಿಲಿಯನ್ಸ್ ಆಫ್ ಇಯರ್ಸ್ ತಗೊಳ್ಬೋದು, ನಾವು ಮ್ಯಾಮಲ್ಸ್ ಕೇಸಲ್ಲಿ ನೋಡಿರೋ ಥರ. ಇನ್ನೊಂದು ಕಡೆ 1 or 2 ಇಯರ್ಸ್ ತಗೊಳ್ಬೋದು. ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂದರೆ ಕೊರೋನಾ ವೈರಸ್. ಕೋವಿಡ್ ಪ್ಯಾಂಡಮಿಕ್ ಸ್ಟಾರ್ಟ್ ಆದಾಗಿಂದ ನಾವು ತುಂಬ ಮ್ಯೂಟೇಷನ್ಸ್ನ ನೋಡಿದ್ದೀವಿ. ಡೆಲ್ಟಾ ವೇರಿಯಂಟ್, ಒಮಿಕ್ರಾನ್ ವೇರಿಯಂಟ್. ಇದು ಎವಲ್ಯೂಷನ್ ಅಲ್ಲದೆ ಇನ್ನೇನು? ಸೊ
ಸೊ ಇದು ಸರ್ಪ್ರೈಸಿಂಗ್ ಆಗಿದೆ ಕಾಸ್ ಇವಾಗಲೂ ಕೆಲವರು ಎವಲ್ಯೂಷನ್ನ ಬಿಲೀವ್ ಮಾಡಲ್ಲ. ಎವಲ್ಯೂಷನ್ ಒಂದು ಥಿಯರಿ ಮಾತ್ರ ಅಲ್ಲ, ಅದು ಫ್ಯಾಕ್ಟ್ ಕೂಡ. ನಾವು ಯಾವಾಗ ಥಿಯರಿ ಅನ್ನೋ ಪದನ ಯೂಸ್ ಮಾಡ್ತೀವೋ ಅದರ ಅರ್ಥ ಸೈಂಟಿಫಿಕ್ ಥಿಯರಿ ಅಂತ. ಸೈಂಟಿಫಿಕ್ ಥಿಯರಿ ಆಗೋದು ಓನ್ಲಿ ಅದಕ್ಕೆ ಎವಿಡೆನ್ಸ್ ಇದ್ರೆ ಮಾತ್ರ. ಈ ವಿಡಿಯೋದಲ್ಲಿ ನೀವು ಎವಲ್ಯೂಷನ್ ಪ್ರೂವ್ ಮಾಡೋ ಅಂತ ವಿಡಿಯೋಸ್ ನ ನೋಡಿದ್ರಿ. ಸೊ ಎವಲ್ಯೂಷನ್ ನಿಜ ಅಲ್ಲ ಅಂತ ಪ್ರೂವ್ ಮಾಡೋಕೆ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲ. 97% ಆಫ್ ಸೈಂಟಿಸ್ಟ್ ಎವಲ್ಯೂಷನ್ ನ ನಿಜ ಅಂತ ನಂಬ್ತಿದ್ದಾರೆ ಅಂತ ಒಂದು ಎಸ್ಟಿಮೇಷನ್ ಇದೆ. ನಮ್ ಗವರ್ಮೆಂಟ್ ಅಲ್ಲಿ ಕೆಲವು ಪೊಲಿಟಿಷಿಯನ್ಸ್ ಎವಲ್ಯೂಷನ್ ನ ಬಿಲೀವ್ ಮಾಡ್ತಿಲ್ಲ ಅಂಡ್ ಈ ಸಬ್ಜೆಕ್ಟ್ ನ ಸ್ಕೂಲ್ ಸಿಲೆಬಸ್ ಇಂದ ರಿಮೂವ್ ಮಾಡೋಕೆ ಹೇಳ್ತಿದ್ದಾರೆ. ಇಷ್ಟೆಲ್ಲ ಡೀಟೇಲ್ಸ್ ಎವಲ್ಯೂಷನ್ ಬಗ್ಗೆ ತಿಳ್ಕೊಂಡ ಮೇಲೇನು ಯಾವುದೇ ಒಂದು ಪರ್ಸನ್ ಎವಲ್ಯೂಷನ್ ರಾಂಗ್ ಅಂತ ಹೇಳಲ್ಲ. ಸೊ ನಾವು ನಮ್ಮ ಸ್ಟೋರಿದು ಲಾಸ್ಟ್ ಪಾರ್ಟ್ಗೆ ಬಂದಿದ್ದೀವಿ. ಪ್ರೈಮೇಟ್ಸ್ ನ ಎವಲ್ಯೂಷನ್ 2021 ರಿಸರ್ಚ್ ಇಂದ ಫೈಂಡ್ ಮಾಡಿದ್ದಾರೆ. ಲೈಕ್ ಪ್ರೈಮೇಟ್ಸ್ ನ ಎಲ್ಲ ಆನ್ಸೆಸ್ಟರ್ 65.9 ಮಿಲಿಯನ್ ಇಯರ್ಸ್ ಮುಂಚೆ ಡೈನೋಸರ್ಸ್ ಜೊತೆ ಬದುಕಿದ್ರು ಅಂತ. ಮ್ಯಾಮಲ್ಸ್ ಗೆ ಕಂಪೇರ್ ಮಾಡಿದ್ರೆ ಪ್ರೈಮೇಟ್ಸ್ ನ ಎವಲ್ಯೂಷನ್ ಬ್ರಾಂಚ್ ಬಂದು ತುಂಬಾ ದೊಡ್ಡದು. ಗೊರಿಲಾಸ್, ಚಿಂಪಾಂಜೀಸ್, ಮಂಕೀಸ್ ಅಂಡ್ ಹ್ಯೂಮನ್ ಎವಲ್ಯೂಷನ್ ಆಯ್ತು. ಅದಾದ್ಮೇಲೆ ಏನಾಯ್ತು, ಹೇಗೆ ಅಂಡ್ ಯಾವಾಗ ಹ್ಯೂಮನ್ಸ್ ಇವಾಲ್ವ್ ಆದ್ರು, ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತು ಭೂಮಿ ಮೇಲೆ ಎಕ್ಸಿಸ್ಟ್ ಆಗಿರೋ ಎಲ್ಲ ಸ್ಪೆಸಿಸ್ಗೂ ಅದರದೇ ಆದ ಒಂದು ಸ್ಪೇಸ್ ಈ ಎಕೋಸಿಸ್ಟಮ್ ಅಲ್ಲಿ ಇದೆ. ವೆದರ್ ಮಸ್ಕಿಟೋ ಆಗಿರ್ಬೋದು, ಶಾರ್ಕ್ ಇಲ್ಲ ಹೈನಾ ಆಗಿರ್ಬೋದು, ಎಲ್ಲರೂ ಈ ಎಕೋಸಿಸ್ಟಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ಇದೇ ಇವತ್ತಿನ ವಿಡಿಯೋ. ಐ ಹೋಪ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ. ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.